जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो अवरुध्यतेऽत्र कृतिभिः शुश्रूषुभिस्तक्षणात्। निगमकल्पतरोर्गलितं फलं शुकमुखात् अमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अचेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य भागवते प्रथमस्कन्धान्तर्गतकथा प्रारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। ಒಬ್ಬ 8 ವರ್ಷದ ಬಾಲಕ, 7 ಅಥವಾ 8 ಇರಬೇಕು. ಅವರ ಅಪ್ಪ ಗೋದಾನಗಳನ್ನು ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ತನ್ನ ಗೋಶಾಲೆಯಲ್ಲಿದ್ದ ಯಾವ ಗೋಗಳು ಹುಲ್ಲು ತಿನ್ನಲಿಕ್ಕೂ ಕೂಡ ಶಕ್ತಿ ಉಳಿದಿರಲಿಲ್ಲ, ನೀರು ಕುಡಿಯೋಕೆ ಆಗ್ತಿಲ್ಲ, ಹಾಲಂತೂ ಇಲ್ಲವೇ ಇಲ್ಲ, ಇಂಥ ಗೋಗಳನ್ನು ಕೊಡ್ತಾ ಇರುವುದನ್ನು ನೋಡಿ
ಆ ಬಾಲಕನಿಗೆ ಸಹನೆ ಆಗಲಿಲ್ಲ. 2-3 ಸಲ ಹೇಳ್ದ, ಅಪ್ಪ ಈ ರೀತಿಯಾದ ಆಕಳನ್ನು ಕೊಟ್ಟು ಉಪಯೋಗ ಏನು? ಕೊಡೋದಿದ್ದರೆ ಒಳ್ಳೆಯ ದಾನ ಕೊಡಬೇಕು. ಯಾಕೆ ದಾನ ಕೊಡುವವರೊಂದು ನೆನಪಿನ ಇಟ್ಟುಕೊಳ್ಬೇಕು. ನಾವು ಕೆಟ್ಟದ್ದು ಕೊಟ್ಟರೆ ಅದರ 1000 ಪಟ್ಟು ಕೆಟ್ಟದ್ದು ಪರಮಾತ್ಮ ಕೊಡ್ತಾನೆ. ನಾವು ಖೌಟು ತುಪ್ಪ ಅಥವಾ ಯಾವುದೋ ಚೀಪ್ ಎಣ್ಣೆಯನ್ನು ದೇವರ ದೀಪಕ್ಕೆ ಹಾಕಿದರೆ ಅಂಥ ಚೀಪ್ ಎಣ್ಣೆ ಖೌಟು ತುಪ್ಪ ತಿನ್ನಿಸ್ತಾನೆ ಪರಮಾತ್ಮ, ಅದರ 1000 ಪಟ್ಟು ತಿನ್ನಿಸ್ತಾನೆ. ದೇವರಿಗೆ ಕೊಟ್ಟದ್ದು 1000 ಪಟ್ಟು ವಾಪಸ್ ಬರ್ತದೆ. ಆದ್ದರಿಂದಾಗಿ ದಾನ ಕೊಡುವಾಗ ಈ ಎಚ್ಚರ ನಮಗೆ ಇರಬೇಕು. ಆಗ ಅಪ್ಪ ಸಿಟ್ಟಿನ ಬದಿಗೆ ಸರಿ ಆದರೂ ಆ ಮಗನಿಗೆ ಸರಿ ಹೇಳಿಲ್ಲ. ಎದುರಿಗೆ ಬಂದು ನಿಂತ್ಕೊಂಡ, ಅಪ್ಪ ನನ್ನನ್ನು ಯಾರಿಗೆ ದಾನ ಕೊಡ್ತೀವಿ ಕೊಟ್ಬಿಡು, ನನ್ನನ್ನು ದಾರಿ ಕೊಡು, ನನ್ನನ್ನು ದಾನ ಕೊಡು. ಮಧ್ಯದಲ್ಲಿ 2-3 ಸಲ ಅಡ್ಡ ಮಾಡ್ತಾ ಇರ್ತಕ್ಕಂಥ ಮಗನನ್ನು ನೋಡಿ ಸ್ವಲ್ಪ ಮೊದಲಿನಿಂದಲೂ ಸಿಟ್ಟಿನವರು ಆ ಋಷಿಗಳು ಸಿಟ್ಟಿನಿಂದ ಹೇಳಿಬಿಟ್ಟು ಮೃತ್ಯವೇ ತ್ವಾಂ ದದಾಮಿ ಅಂತ. ಆ ಬಾಲಕ ತಂದೆಯ ತಪಸ್ಸಾಮರ್ಥ್ಯದಿಂದ ಸೀದಾ ಯಮಲೋಕಕ್ಕೆ ಹೋದ. ಯಮಧರ್ಮರಾಜ ಮನೆಯಲ್ಲಿರಲಿಲ್ಲ. ಅವನ ಹೆಂಡತಿ ಶ್ಯಾಮಲ ಒಳಗೆ ಬನ್ನಿ ಆತಿಥ್ಯ ಪುರಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ಆಗ ಹೇಳಿದೆ, ಇಲ್ಲ, ಗಂಡಸರ ಮನೆಯಲ್ಲಿ ಇಲ್ಲದೇ ಇದ್ದಾಗ, ಮನೆ ಯಜಮಾನ್ ಇಲ್ಲದೇ ಇದ್ದಾಗ ಬೇರೆ ಗಂಡಸರು, ಅವನು ನಿಜವಾಗಿ ಸಣ್ಣ ಹುಡುಗ, ಮನೆಯೊಳಗೆ ಬರಬಾರ್ದು, ನಾನು ಇಲ್ಲೇ ದಾರಿ ಕಾಯ್ತೇನೆ ಅಂತ 3 ದಿವಸ ಮನೆ ಹೊರಗೆ ದಾರಿ ಕಾಯ್ದಿದ್ದ. ಆ ಬಾಲಕನೇ ನಚಿಕೇತ. ಯಮಧರ್ಮರಾಜ ಬಂದ ನಂತರ ಅವನಿಗೆ ಹೇಳ್ದ, 3 ದಿವಸ ನಿನ್ನನ್ನು ಹೊರ ಕಾಯಿಸಿದ್ದೇನಲ್ಲ, ಅದಕ್ಕೆ ನೀನು 3 ವರ ಕೇಳು ಅಂತ ತಿಳ್ಕೊಂಡಂತೆ. ಮೊದಲನೇ ವರದಿಂದ ಅವನು ತನ್ನ ತಂದೆಯ ಸಿಟ್ಟು ದೂರ ಆಗಬೇಕು ಅಂತ ತಿಳ್ಕೊಂಡ. 2ನೇ ವರದಿಂದ ನಾನು ಇಲ್ಲಿಂದ ತಿರುಗಿ ಹೋದ ಮೇಲೆ ನನ್ನ ತಂದೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಸ್ವೀಕರಿಸಬೇಕು ಅಂತ ಹೇಳ್ಕೊಂಡಂತೆ ಕೇಳಿಕೊಂಡ. 3ನೇ ವರದಿಂದ ಕೇಳ್ತಾನೆ, ಮುಕ್ತಿಗೆ ಹೋದ ನಂತರ ಅಲ್ಲಿಯೂ ಕೂಡ ಅವರ ನಿಯಾಮಕರು ಯಾರು ಮತ್ತು ಆ ಮುಕ್ತಿ ಪಡೆಯಬೇಕಾಗಿದ್ದರೆ ಪ್ರಮುಖ ಸಾಧನೆ ಏನು ಅಂತ ಕೇಳಿದಾಗ ಆಗ ಯಮಧರ್ಮರಾಜ ಹೇಳ್ತಾನೆ, ಮೊದಲನೇ 2 ವರ ಕೊಟ್ಟಿದ್ದೇನೆ, 3ನೇ ವರ ಅದು ಬಹಳ ಕಠಿಣ, ಬೇಡ, ಬಂಗಾರ ಬೇಕೇನು ನಿನಗೆ? ತನ್ನ ಕೊರಳಲ್ಲಿದ್ದದೊಳ್ಳೆ ಸರಪಳಿ ಅಂತ ದಪ್ಪಾದ ದಪ್ಪ ಸರಪಳಿ ಅಂತ ಇರೋ ಬಂಗಾರದ ಆ ಸರವನ್ನು ತಗೊಮಗು, ಇದರಿಂದ ನಿನ್ನ ಜೀವನವೆಲ್ಲ ಸುಖ ಇರ್ಬೋದು ಈ ಬಂಗಾರದಿಂದ ಅಂತ. ಅವನು ಹೇಳ್ತಾನೆ, ನನಗೆ ಯಾವುದೂ ಬೇಕಾಗಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಯಮಧರ್ಮರಾಜರು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಕಾಲದಲ್ಲಿ ಪ್ರಶ್ನೆ ಬಂತು, ಮನುಷ್ಯ ಮುಕ್ತಿಯನ್ನು ಪಡೆಯಬೇಕಾಗಿದ್ದರೆ ಮನುಷ್ಯನ ಜೀವನದಲ್ಲಿ 2 ರೀತಿಯಾದಂಥ ದಾರಿಗಳಿವೆ. ಒಂದು ಶ್ರೇಯ, ಇನ್ನೊಂದು ಪ್ರೇಯ. ಶ್ರೇಯ ಅಂತ ತಿಳ್ಕೊಂಡಂತಂದರೆ ಒಳ್ಳೆಯ ವಿದ್ಯೆ, ಕೀರ್ತಿ, ಒಳ್ಳೆಯ ನೌಕರಿ, ಕೈ ತುಂಬ ಹಣ, ಸಂಪತ್ತು, ಸಂಸಾರದ ಅನುಕೂಲತೆಗಳು, ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು, ಒಂದು ದಿವಸ ಹೊರಟೋಗು. ನಚಿಕೆ ಹೇಳ್ತಾನೆ, ಅದು ನನಗೆ ಬೇಕಾಗಿಲ್ಲ. ಯಾವುದರಿಂದ ಪರಮಾತ್ಮನನ್ನು ನಾನು ಪಡೀಬೇಕು ಅಂತಹ ಶ್ರೇಯ ಮಾರ್ಗವನ್ನು ನನಗೋಸ್ಕರ ನೀವು ಉಪದೇಶ ಮಾಡಿ. ಪ್ರೇಯ ಅಂತಂದರೆ ಪ್ರಿಯವಾದದ್ದು, ಶ್ರೇಯ ಅಂತ ತಿಳ್ಕೊಂಡಂತ ಹೇಳಿ ಮಾರ್ಗವನ್ನು ಉಪದೇಶ ಮಾಡು ಅಂತ ತಿಳ್ಕೊಂಡಂತ ಹೇಳಿ ಕೇಳಿದಾಗ
ಆ ಕಾಲದಲ್ಲಿ ಅವನು ಶ್ರೇಯೋ ಮಾರ್ಗವನ್ನು ಅವನಿಗೆ ಉಪದೇಶ ಮಾಡ್ತಾನೆ. ಅದೇ ರೀತಿಯಾಗಿ ನಿನ್ನಿನ ದಿವಸ ನಾವು ಕಂಡಿದ್ದೇವೆ, ಭಗವಂತನ ಲೀಲೆಯ ಜೊತೆಯಲ್ಲಿ ಆವಾಗ ಶೌನಕಾದ ಋಷಿಗಳು ಸೂತಾಚಾರ್ಯರಿಗೆ ಕೇಳ್ತಾರೆ, ಯಾವುದರಿಂದ ಪುಂಸಾಂ ಏಕಾಂತತಃ ಶ್ರೇಯ ತನ್ನಃ ಶಂಸಿತು ಅರ್ಹಸಿ. ಮನುಷ್ಯನಿಗೆ ಯಾವುದು ಶ್ರೇಯೋ ಮಾರ್ಗ, ಯಾವುದರಿಂದ ಅವನು ಪರಮಾತ್ಮನ ಪಡೀತಾನೆ, ಅದನ್ನು ನಮಗೆ ಉಪದೇಶ ಮಾಡಿ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ಆ ಕಾಲದಲ್ಲಿ ಅವರು ಆಗಲಿ ಅಂತ ತಿಳ್ಕೊಂಡಂತೇಳಿ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿವರೆಗೂ ನಿನ್ನೆ ನಾವು ಕೇಳಿದ್ದೆ. ಈಗ ಅವರು ಮೊಟ್ಟ ಮೊದಲು ಭಾಗವತವನ್ನು ಸೂತಾಚಾರ್ಯರು ತಾವು ಪ್ರಾರಂಭ ಮಾಡುವಾಗ ಮಂಗಲಾಚರಣೆ ಮಾಡ್ತಾ ಇದ್ದಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇತ್. ಕೆಲವು ಪಾಠದಲ್ಲಿ ದೇವೀಂ ಸರಸ್ವತೀಂ ಚೈವ ಅಂತಿದೆ, ತಪ್ಪಿದೆ. ಮೊದಲು ನಾರಾಯಣಂ ತಮ್ಮ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ವರಿಗೂ ಪ್ರಿಯನಾಗಿರ್ತಕ್ಕಂಥ ವ್ಯಕ್ತಿ ನಾರಾಯಣ, ಗ್ರಂಥ ಪ್ರತಿಪಾದ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಂಥವನಿಗೆ ನಮಸ್ಕಾರ ಮಾಡ್ತಾರೆ. ಅದರ ಜೊತೆಯಲ್ಲಿ ಎರಡನೇ ಲೈನಲ್ಲಿ ವ್ಯಾಸಂ, ವೇದವ್ಯಾಸರನ್ನು ನಮಸ್ಕಾರ ಮಾಡ್ತಾರೆ. ಅವನು ಪರಮಾತ್ಮನ ಅವತಾರನೇ ಅಲ್ಲವೇನು? ಸೂತಾಚಾರ್ಯರಿಗೆ ಪರಮಾತ್ಮನ ಎಲ್ಲ ರೂಪಗಳಲ್ಲಿಯೂ ಕೂಡ ಒಂದು ತರಹದ ಭೇದ ಇಲ್ಲ. ಎಲ್ಲ ರೂಪಗಳು ನೇಹ ನಾನಾಸ್ತ್ಯ ಕಿಂಚನ. ಪರಮಾತ್ಮನ ಯಾವ ರೂಪಗಳಲ್ಲಿಯೂ ಕೂಡ ಭೇದ ಇಲ್ಲ, ಹೆಚ್ಚು ಕಡಿಮೆ ಇಲ್ಲ ಅಂತ ತಿಳ್ಕೊಂಡಂತನ್ನೋದು ಗೊತ್ತಿರಲ್ವೇ? ಗೊತ್ತಿತ್ತು. ಆದರೆ ಯಾವುದೇ ಗ್ರಂಥವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಂಥ ಪ್ರತಿಪಾದ್ಯ ದೇವತೆ ಜೊತೆಯಲ್ಲಿ ತಮ್ಮ ಇಷ್ಟ ದೇವತೆಯನ್ನು ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ನಿಯಮ ಇದೆ. ಗ್ರಂಥ ಪ್ರತಿಪಾದ್ಯ ನಾರಾಯಣ, ಅವನೇ ಶ್ರೀಕೃಷ್ಣ. ಅವನನ್ನು ಸ್ತೋತ್ರ ಮಾಡಿದ ನಂತರ ಈ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ತಮಗೆ ಜ್ಞಾನ ಕೊಟ್ಟ ಗುರುಗಳ ತಂದೆಯಾದಂಥ ವೇದವ್ಯಾಸ ದೇವರು, ಇಷ್ಟ ದೇವತೆಗಳು, ಅವರನ್ನು ಸ್ತೋತ್ರ ಮಾಡ್ತಾರೆ. ಅದಕ್ಕೋಸ್ಕರವೇ ವಿಶಿಷ್ಟ ಇಷ್ಟ ಎರಡೂ ಥರದ ದೇವತೆಗಳನ್ನು ನೀವು ಪ್ರಾರ್ಥನೆ ಮಾಡಬೇಕು. ನೀವು ವೆಂಕಟೇಶ ದೇವ್ರ ಗುಡಿಗೆ ಹೋಗಿದ್ದೀರಿ, ಅಲ್ಲಿರ್ತಕ್ಕಂಥ ವೆಂಕಟೇಶ ದೇವರನ್ನು ತಪ್ಪದೇ ಅನುಸಂಧಾನ ಮಾಡಿ ಪ್ರಾರ್ಥನೆ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಕುಲದೇವತೆ, ಇಷ್ಟದೇವತೆ, ಕೃಷ್ಣನು, ರಾಮನು, ಯಾವುದನ್ನು ನಿಮ್ಮ ಕುಲಕ್ರಮಾಗತವಾಗಿ ಇಟ್ಕೊಂಡಿರ್ತೀರೋ ಆ ದೇವತೆಗೂ ನಮಸ್ಕಾರ ಮಾಡಬೇಕು. ಯಾವುದೇ ಕಾರ್ಯಾರಂಭದಲ್ಲಿರಲಿ ಎರಡೂ ನಮಸ್ಕಾರ ಮಾಡಲೇಬೇಕು. ಪರಮಾತ್ಮನ ಎರಡೂ ರೂಪ ಒಂದೇ ಆಗಿದ್ದರೂ ಕೂಡ ಅದು ವಿಶಿಷ್ಟ ಮತ್ತು ಇಷ್ಟ ದೇವತೆಗಳು ಇದು ಅನಿವಾರ್ಯವಾಗಿರ್ತಕ್ಕಂಥ ಒಂದು ಕ್ರಮ ಅಂತನ್ನೋದನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತೋರಿಸಿದಂತೆ ಇಲ್ಲಿಯೂ ಕೂಡ ಶುಕಾಚಾರ್ಯರು ಆ ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದರ ನಂತರ ಮಾಡ್ತಾರೆ ದೇವೀಂ. ದೇವಿ ಅಂದರೆ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡ್ತಾರೆ. ಯಾರಕ್ಕೆ? ಭಾಗ್ಯಾತ್ಮಿಕಾಂ ರಮಾಂ. ಸಕಲ ಗ್ರಂಥಗಳಿಗೂ ಸಕಲ ವಾಂಗ್ಮಯಕ್ಕೂ ದೇವತೆಯಾಗಿರ್ತಕ್ಕಂಥ ಭಾಗ್ಯ ಕೊಡ್ತಕ್ಕಂಥ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡ್ತಾರೆ. ದೇವೀಂ ಅಂತ ತಿಳ್ಕೊಂಡಂತೇಳಿ ಆ ನಂತರ ನಮಸ್ಕಾರ ಮಾಡ್ತಾರೆ ನರೋತ್ತಮಂ. ನರರು ಅಂದರೆ ಜೀವರು ಅಥವಾ ಶೇಷದೇವರು, ಅವರಿಗಿಂತ ಉತ್ತಮರಾಗಿರ್ತಕ್ಕಂಥ ವಾಯುದೇವರಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ? ಸಾಧನ ಮಾಡ್ತಕ್ಕಂಥವರಿಗೆ
ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ವಾಯುದೇವರು. ವಾಯುದೇವರು ನಮ್ಮ ಕೈ ಹಿಡಿದೇ ಇದ್ದರೆ ಭಾಗವತದ ಶ್ರವಣವೂ ಆಗೋದಿಲ್ಲ, ಭಾಗವತದ ಪ್ರವಚನವೂ ಆಗೋದಿಲ್ಲ. ಅಷ್ಟೇ ಏಕೆ ನಾವು ಮೋಕ್ಷ ಸಾಧನೆ ಮಾಡಬೇಕಾಗಿತ್ತಂದರೆ ಅವರು ನಮ್ಮ ಕೈ ಹಿಡಿದೇ ಇದ್ದರೆ ನಾವು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಅಷ್ಟೇ ಏಕೆ ಶ್ರೀಮದಾಚಾರ್ಯರ ಭಾಗವತ ತಾತ್ಪರ್ಯ ಇಲ್ಲದೇ ಇದ್ದರೆ ಭಾಗವತವನ್ನೂ ಕೂಡ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸಾಧಕರಲ್ಲಿ ಶ್ರೇಷ್ಠರಾದ, ಸಾಧಕರಿಗೆ ಸ್ವಾಮಿಯಾದ ವಾಯುದೇವರಿಗೆ ನಮಸ್ಕಾರ ಮಾಡ್ತಾರೆ. ಆ ನಂತರ ವಿದ್ಯಾಭಿಮಾನಿಯಾದ್ದರಿಂದಾಗಿ ಸರಸ್ವತಿಗೆ ನಮಸ್ಕಾರ ಮಾಡ್ತಾರೆ. ಅದರ ಜೊತೆಯಲ್ಲಿ ಪಾಠ ಪ್ರವಚನ ವ್ಯಾಖ್ಯಾನಗಳಿಗೆ ಯಾರ ಅನುಗ್ರಹ ಅತ್ಯಂತ ಅನಿವಾರ್ಯವಾಗಿ ಬೇಕು ಅಂತಹ ಶೇಷದೇವರನ್ನು ನಮಸ್ಕಾರ ಮಾಡ್ತಾರೆ. ನಿನ್ನೆ ಗರುಡಶೇಷರ ಆಶೀರ್ವಾದ ಏಕೆ ಬೇಕು ಅಂತ ನಿನ್ನೆ ಪ್ರವಚನದಲ್ಲಿ ನೀವು ಕೇಳಿದ್ದೀರಿ. ಯಾವುದೇ ನೀವು ಪ್ರವಚನ ಕೇಳಬೇಕಾದ್ರೆ, ಪ್ರವಚನ ಹೇಳಬೇಕಾಗಿರ್ತಕ್ಕಂಥ ವ್ಯಕ್ತಿ ಶೇಷದೇವರನ್ನು, ಅಂದರೆ ನಮ್ಮ ಟೀಕಾಕೃತ್ಪಾದರನ್ನು, ನಿನ್ನೆ ಅವರ ಬಗ್ಗೆಯೂ ಕೂಡ ಕೆಲವು ಮಾತುಗಳನ್ನು ನಾವು ಕೇಳಿದ್ದೇವೆ. ಅವರಿಗೆ ನಾವು ಸ್ಮರಣೆ ಮಾಡದೇ ಇದ್ದರೆ ಪಾಠ ಪ್ರವಚನ ನಡೀಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಅಂಥವರಿಗೂ ಕೂಡ ನಮಸ್ಕಾರ ಮಾಡ್ತಾರೆ. ಇಲ್ಲ ಮತ್ತು ನೀವು ಕ್ರಮ ಬಿಟ್ಟು ಮಾತನಾಡ್ತಾ ಇದ್ದೀರಲ್ಲ, ಮೊದಲು ನಾರಾಯಣಂ ನಮಸ್ಕೃತ್ಯ ಅಂತಂದರು, ಆ ನಂತರ ನರಂ ಅಂತಂದರು, ಶೇಷದೇವರು ಅಂತ ಹೇಳಿದ್ರು, ನರೋತ್ತಮ ಅಲ್ಲಿ ವಾಯುದೇವರು ಹೇಳ್ತಾರೆ, ಆಮೇಲೆ ದೇವಿ ಮಹಾಲಕ್ಷ್ಮಿನ ತೆಗೆದುಕೊಳ್ತಾರೆ, ಆಮೇಲೆ ಸರಸ್ವತಿಯನ್ನು ತೆಗೆದುಕೊಳ್ತಾರೆ, ಆಮೇಲೆ ವ್ಯಾಸರನ್ನು ತೆಗೆದುಕೊಳ್ತಾರೆ. ಅರೆ ಸೂತಾಚಾರ್ಯರು ಯಾವ ತಾರತಮ್ಯ ಹೇಳಿದ್ದಾರೆ ಅದನ್ನು ಬಿಟ್ಟು ನೀವು ಹೀಗೆ ಅರ್ಥ ಮಾಡ್ತೀರಿ ಅಂದರೆ ನಿಮಗೆ ಸಂಸ್ಕೃತ ಗೊತ್ತಿಲ್ಲ ಅಂತ ಅರ್ಥ. ಸಂಸ್ಕೃತದಲ್ಲಿ ಆ ವಿಶಿಷ್ಟ ಛಂದಸ್ಸಿಗೋಸ್ಕರ ವಿಶೇಷಣ ವಿಶೇಷಗಳನ್ನು, ಕ್ರಿಯಾಪದಗಳನ್ನು ತಮ್ಮ ಬೇಕಾದ ಸ್ಥಳದಲ್ಲಿ ಅದನ್ನು ಹೇಳ್ತಕ್ಕಂಥ ಕ್ರಮ ಇದೆ. ಆದ್ದರಿಂದಾಗಿ ಸಂಸ್ಕೃತದ ವ್ಯುತ್ಪತ್ತಿ ಇರತಕ್ಕಂಥ ವ್ಯಕ್ತಿ ಮೊದಲು ಆ ಶ್ಲೋಕದ ಅನ್ವಯವನ್ನು ಮಾಡಿಕೊಂಡು ಆ ನಂತರ ಅದರ ಅರ್ಥವನ್ನು ವಿವರಣೆ ಮಾಡಬೇಕು. ಆ ಕ್ರಮ ಇದು ಸಂಸ್ಕೃತದ ವೈಶಿಷ್ಟ್ಯ. ಸಂಸ್ಕೃತದಲ್ಲಿ ರಾಮೇಣ ರಾವಣ ಹತಃ, ರಾವಣ ರಾಮೇಣ ಹತಃ, ರಾಮ ಮೊದಲು ಬಂದರೂ ಸರಿ, ನಂತರ ಬಂದರೂ ಸರಿ. ಅರ್ಥ ಏನಾಗ್ತದೆ? ರಾಮ ರಾವಣನನ್ನು ಕೊಂದ. ಆದರೆ ಅದೇ ಉಲ್ಟಾ ಸುಲ್ಟಾ ಆಯಿತು ಅಂತಂದರೆ ರಾವಣನು ರಾಮನನ್ನು ಕೊಂದ ಅಂತಿಕೊಂಡು ಹೇಳಿ ಉಲ್ಟಾ ಅರ್ಥ ಆಗ್ತದೆ. ಸಂಸ್ಕೃತದಲ್ಲಿ ಹಾಗಾಗೋದಿಲ್ಲ. ರಾಮ ಕಿಲ್ಸ್ ರಾವಣ, ರಾವಣ ಕಿಲ್ಸ್ ರಾಮ, ಉಲ್ಟಾ ಸುಲ್ಟಾ ಅರ್ಥ ಆಗ್ತದೆ. ಸಂಸ್ಕೃತದಲ್ಲಿ ಹಾಗಿಲ್ಲ. ರಾಮ ರಾವಣಂ ಹತವಾನ್, ರಾವಣಂ ರಾಮ ಹತವಾನ್, ಒಂದೇ ಅರ್ಥ. ಇದೇ ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ. ನಮಸ್ಕಾರ ಮಾಡಿ ಆ ಕಾಲದಲ್ಲಿ ಹೇಳ್ತಾರೆ, ಶೌನಕಾದ ಋಷಿಗಳೇ, ನೀವು ಯಾವ ಪ್ರಶ್ನೆ ಕೃಷ್ಣನ ಚರಿತ್ರೆಯ ಬಗ್ಗೆ ಕೇಳಿದ್ದೀರಿ ಅದು ನಿಮಗೆ ಗೊತ್ತಿಲ್ಲ ಅಂತಿಲ್ಲ. ನೀವು ಪ್ರಶ್ನೆ ಮಾಡಿದ್ದೀರಿ, ನಿಮಗೋಸ್ಕರ ಅಲ್ಲ, ನನಗೆ ಗೊತ್ತಿದೆ. ಯಾಕೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಿಮಗೆ ತತ್ವಜ್ಞಾನಿಗಳು ನೀವು. ಆದರೂ ಲೋಕಮಂಗಲಂ ಪ್ರಶ್ನ ಭವದ್ಭಿ ಪೃಷ್ಟ, ಜನರಿಗೆ ಹಿತವಾಗಲಿ ಅಂತ ತಿಳ್ಕೊಂಡಂಥೇಳಿ ಈ ಪ್ರಶ್ನೆಯನ್ನು ನೀವು ಮಾಡಿದ್ದೀರಿ. ನಮ್ಮ ಭಾರತೀಯ ಸಂಸ್ಕೃತಿಯ ಗ್ರಂಥಗಳ ಒಂದು ವೈಶಿಷ್ಟ್ಯ ಏನು ತಿಳ್ಕೊಂಡಂತಂದರೆ, ಹೆಚ್ಚಿನ ಗ್ರಂಥಗಳು 99% ಗ್ರಂಥಗಳು ಪ್ರಶ್ನೋತ್ತರ ರೂಪದಲ್ಲೇ ಇವೆ. ಭಗವದ್ಗೀತೆಯಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಇಲ್ಲ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ಅಥವಾ ಸಂಜಯ್ ಉತ್ತರ ಕೊಡ್ತಾರೆ. ಮಹಾಭಾರತದಲ್ಲಿ ಜನ್ಮೇಜಯ ಪ್ರಶ್ನೆ ಮಾಡ್ತಾನೆ,
ವೈಶಂಪಾಯನರು ಉತ್ತರವನ್ನು ಕೊಡ್ತಾರೆ. ಉಪನಿಷತ್ತುಗಳಲ್ಲೂ ಕೂಡ ಶಿಷ್ಯರು ಪ್ರಶ್ನೆ ಮಾಡ್ತಾರೆ, ಗುರುಗಳು ಉತ್ತರವನ್ನು ಕೊಡ್ತಾರೆ. ಅಂದರೆ ಪ್ರಶ್ನೆ ಮಾಡತಕ್ಕಂಥ ವ್ಯಕ್ತಿಯ ಜ್ಞಾನದ ಮೇಲೆ ಆ ಪ್ರಶ್ನೆ ಉತ್ತರಗಳ, ಅದನ್ನೇ ನಾನು ಆರಂಭದಲ್ಲಿ ಹೇಳಿದಂತೆ ವಕ್ತಾನುಕೂಲ ಶ್ರೋತಾನುಕೂಲಗಳು ಸಿದ್ಧವಾಗುತ್ತವೆ. ಆದ್ದರಿಂದಾಗಿ ಜಗತ್ತಿಗೆ ಮಂಗಲಕರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ದೀರಿ. ಯಾಕೆ? ಕೃಷ್ಣನ ವರ್ಣನೆ ಜಗತ್ತಿಗೆ ಮಂಗಲಕರ. ಯತ್ಕೃತಃ ಕೃಷ್ಣ ಸಂಪ್ರಶ್ನ, ಕೃಷ್ಣನ ಚರಿತ್ರೆಯ ಬಗ್ಗೆ ಪ್ರಶ್ನೆ ಮಾಡಿದ್ದೀರಲ್ಲ, ಇದು ಬಹಳ ಶ್ರೇಷ್ಠ ಪ್ರಶ್ನೆ. ಪರಮಾತ್ಮನು ಸಂತುಷ್ಟನಾಗುವುದರ ಜೊತೆಯಲ್ಲಿ ನಮ್ಮ ಮನಸ್ಸು ಕೂಡ ಆನಂದದಿಂದ ತುಂಬಿ ಹೋಗ್ತದೆ. ಕೃಷ್ಣನ ಚರಿತ್ರೆಯನ್ನು ಹೇಳ್ತಾ ಇದ್ದರೆ, ಕೃಷ್ಣನ ಚರಿತ್ರೆಯನ್ನು ಕೇಳ್ತಾ ಇದ್ದೀರಿ. ಆದ್ದರಿಂದಾಗಿ ನೀವು ಕೇಳಿದ ಪ್ರಶ್ನೆ ಭಾಳ ಚೆನ್ನಾಗಿದೆ. ಇದರ ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ದೀರಿ, ಯಾವುದು ಶ್ರೇಯ ಮಾರ್ಗ, ಯಾವುದರಿಂದ ನಾವು ಭಗವಂತನನ್ನು ಪಡೆಯಬಹುದು ಅಂತ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲಕ್ಕೆ ಹೇಳ್ತಾರೆ, ಮನುಷ್ಯನಿಗೆ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಗಳು ಇದು ಅನಿವಾರ್ಯ, ಮಾಡಲೇಬೇಕು. ನಾನು ಧರ್ಮಾಚರಣೆ ಮಾಡೋದಿಲ್ಲ, ದೇವರ ಅನುಗ್ರಹ ಆಗಲಿ ಅಂತಂದರೆ ಆಗೋದಿಲ್ಲ. ಭಾಳ ಜನರದ್ದು ಒಂದು ಮಾತಿರ್ತದೆ, ದೇವರಲ್ಲಿ ಭಾಳ ವಿಶ್ವಾಸ ಇದೆ ರೀ, ಆದರೆ ಈಗಿನ ಕಾಲಕ್ಕೆ ಆಗೋದಿಲ್ಲ, ಅದರಿಂದಾಗಿ ಆ ವಿಶ್ವಾಸ ಮಾಡ್ತೀವಲ್ಲ ಸಾಕಲ್ಲ, ಏನು ಪ್ರಯೋಜನ ಆಗೋದಿಲ್ಲ. ಒಮ್ಮೆ ಭಗವಂತನಲ್ಲಿ ವಿಶ್ವಾಸ ಮಾಡಿದ ನಂತರ ಅವನು ಹೇಳಿದಂತೆ ಕೇಳುವ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬೀಳ್ತದೆ. ಆಚಾರ್ಯರೇ ನಮಸ್ಕಾರ ಅಂತ ಭಕ್ತಿಯಿಂದ ಮಾಡಿದರೆ ಆಚಾರ್ಯನ ಹೇಳೋದು ಕೇಳೋದು ನಿಮ್ಮ ತಯಾರಿರಬೇಕು. ಸುಮ್ಮನೆ ವ್ಯವಹಾರಕ್ಕೆ ಆಚಾರ ನಮಸ್ಕಾರ ಅಂತ ಪರವಾಗಿಲ್ಲ, ಅದು ನಮಸ್ಕಾರನೂ ಅಲ್ಲ, ಚಮತ್ಕಾರನೂ ಅಲ್ಲ. ಆದ್ದರಿಂದಾಗಿ ಅವ್ರು ಹೇಳ್ತಾರೆ, ಶ್ರೇಯೋ ಮಾರ್ಗದ ಸಂಕ್ಷೇಪ ಈ ರೀತಿಯಾಗಿದೆ. ಯಾವುದೇ ಧರ್ಮಾಚರಣೆ ನಾವು ಮಾಡಲಿ, ಅದು ಭಗವತ್ ಪ್ರೀತಿಗಾಗಿ ಇರಬೇಕು. ಆ ಧರ್ಮಾಚರಣೆಯಿಂದ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗಬೇಕು. ಒಂದು ಪಲ್ಯದಾನ ಮಾಡಿ ಶಾಖವ್ರತ ಮುಗಿದ ಮೇಲೆ ಮಾಡಲೇಬೇಕಾಗ್ತಾನೆ. ಒಂದು ಹಣ್ಣು ದಾನ ಮಾಡಿ ಪರಮಾತ್ಮ ಸಂಪ್ರೀತನಾಗು, ಪರಮಾತ್ಮ ನಿನ್ನ ಪದಾರವಿಂದಲೇ ಭಕ್ತಿಯನ್ನು ಕೊಡುವಂತಿಕೊಂಡಂಥ ಅನುಸಂಧಾನದಿಂದಲೇ ಈ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಬೇಕು. ಆ ಕರ್ಮ ಮಾಡುವಾಗ ಯಜ್ಞವಿರಲಿ, ಯಾಗ ಇರಲಿ, ದೇವರ ಪೂಜೆ ಇರಲಿ, ದಾನ ಇರಲಿ, ಧರ್ಮ ಇರಲಿ, ಮತ್ತೊಂದಿಲ್ಲ ಮುಗಿದೊಂದಿರಲಿ, ಏನೇ ಇರಲಿ, ಯಾವುದೇ ಧರ್ಮಾಚರಣೆ ಇರಲಿ, ಅದು ಅಹೈತುಕಿ ಆಗಿರಬೇಕು. ಅಹೈತುಕಿ ಅಂತ ತಿಳ್ಕೊಂಡಂತಂದರೆ ಭಗವಂತನ ಅನುಗ್ರಹ ಬಿಟ್ಟು ನಾವು ಬೇರೆ ಏನನ್ನೂ ಕೇಳ್ಕೊಂಡಿರಬಾರ್ದು. ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿರಲಿ, ಪರಮಾತ್ಮ ನೀನು ಸಂತುಷ್ಟನಾಗು. ಆದರೆ ನಾವು ಮಾಡೋದು, ನನ್ನ ಮಗನ ಪಾಸ್ ಮಾಡು, ಪ್ರಮೋಷನ್ ಕೊಡು, ಚಲೋ ನೌಕರಿ ಕೊಡು, ಚಲೋ ಸೊಸೆ ಬರಲಿ. ಹಾಗಾದರೆ ಇದನ್ನು ಕೇಳಬಾರ್ದೇನು? ನಮ್ಮ ಜೀವನದಲ್ಲಿ ಬೇಕಲ್ಲ ಇವು, ಕೇಳಬಾರ್ದೇನು ನಾವು? ಅದಕ್ಕೆ ಸೂತಾಚಾರ್ಯ ಹೇಳ್ತಾರೆ, ಕೇಳಿ, ಆದರೆ ಭಗವಂತನ ಅನುಗ್ರಹದಲ್ಲಿ ಇವೆಲ್ಲ ಬಂದು ಹೋಗ್ತದೆ. ನೀವು ಯಾವುದು ಬೇಡಲಿಕ್ಕೆ ನಿಮಗೆ ಗೊತ್ತಾಗಿಲ್ಲ ಅದು ಕೂಡ ಬರ್ತದೆ. ನಮಗೆ ದೇವ್ರ ಹತ್ರ ಏನೇನು ಬೇಡಬೇಕು ಅಂತೇಳಿ ನೆನಪಾಗಿದ್ದು ಒಂದು 4 ಕೇಳ್ತೇವೆ. ಮಗ ಪಾಸ್ ಆಗಲಿ ಅಂತ ಕೇಳ್ತೇವೆ. ಪಾಸ್ ಆದಮೇಲೆ ರ್ಯಾಂಕ್ ಸಿಗೋದು ಬೇಡ, ಪಾಸ್ ಆದಮೇಲೆ ಚಲೋ ನೌಕರಿ ಸಿಗೋದು ಬೇಡ. ಆದರೆ ಸದ್ಯಕ್ಕೆ ಏನು ಸಂಕಟ ಇರ್ತದೆ ಅದನ್ನು ದೂರ ಮಾಡಲಿಕ್ಕೆ ಕೇಳ್ಕೊಳ್ತೇವೆ.
ಈ ಕೊರೋನಾ ದೂರ ಮಾಡೋಂತ ಇಷ್ಟೇ ಕೇಳ್ಕೊಳ್ತಾ ಇದ್ದೇವೆ ದೇವರಿಗೆ. ಭಗವಂತನ ಅನುಗ್ರಹ ಬೇಡಿದರೆ ಕೊರೋನಾನೂ ಹೋಗ್ತದೆ, ಆನಂತರ ನಮ್ಮ ಸಂಕಟಗಳು ಹೋಗ್ತವೆ, ನಮ್ಮ ರೋಗಗಳು ಹೋಗ್ತವೆ, ಮುಂದೆ ಬರ್ತಕ್ಕಂಥ ರೋಗಗಳು ಬರೋದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಯಾವಾನರ್ಥ ಉದಪಾನಃ ಸರ್ವತಃ ಸಂಪ್ಲುತೋದಕೆ ತಾವಾನ್ ವೇದೇಶು ಸರ್ವೇಷು ಬ್ರಾಹ್ಮಣಸ್ಯ ವಿಜಾನತಃ. ಭಗವಂತನಿಗೆ ನೀವು ನದಿ ತನಕ ಹೋಗಿ ನೀರು ತರಲಿಕ್ಕೆ ಆಗಂಗಿಲ್ಲ. ಬಾವಿ ನನ್ನ ಮನೆ ಹತ್ತಿರ ಇರಬೇಕು, ಮನೆಯ ಒಳಗೆ ಟ್ಯಾಪ್ ಬರಬೇಕು, ನೀರು ಸುಲಭವಾಗಿ ತೆಗೆದುಕೊಳ್ಳಿಕ್ಕೆ ಅಂತ ತಿಳ್ಕೊಂಡಂತೇಳಿ ಕೇಳಿದರೆ, ಅದರ ಬದಲಾಗಿ ಭಗವಂತ ಅನುಗ್ರಹ ಮಾಡು ಅಂತ ಕೇಳಿದರೆ ನಿಮ್ಮ ಮನೆ ಮುಂದೆ ನದಿಯನ್ನೇ ಹರಿಸ್ತಾನೆ, ನಿಮ್ಮ ಮನೆಯ ಮುಂದೆ ಹರಿತದೆ. ಬಾವಿ ಬತ್ತಬಹುದು, ನಳ ಬಿಡ್ತಕ್ಕಂಥವನು ಬಿಡದೆ ನಳ ಬಂದಾಗಬಹುದು, ಆದರೆ ನಿಮ್ಮ ಮನೆ ಮುಂದೆ ಹರಿದ ನೀರು ನಿಮಗೆ ಯಾವಾಗಲೂ ವಾಪಸ್. ಆದ್ದರಿಂದಲೇ ಹಿಂದಿಯಲ್ಲಿ ಹೇಳ್ತಕ್ಕಂಥ ಒಂದು ಕ್ರಮ ಇದೆ, ಭಗವಾನ್ ದೇಗಾ ತೋ ಛಪ್ಪರ್ ಫಾಡ್ ಕರ್ಕೆ ದೇತಾ ಹೈ. ಹಾಗಾಗಿ ಭಗವಂತನ ಅನುಗ್ರಹ ಬಿಟ್ಟು ಬೇರೆ ಏನನ್ನೂ ಉದ್ದೇಶ ಇಟ್ಟುಕೊಳ್ಳದೆ ನಾವು ಏನು ಭಗವಂತನಿಗೆ ಕೇಳ್ಕೊಳ್ತೇವೆ ಆ ಭಕ್ತಿಗೆ ಅಹೈತುಕಿ ಅಂತಿಕೊಂಡಂತೇಳಿ ಕರೀತಾರೆ. ಮತ್ತು ಹೇಗಿರಬೇಕದು? ಅವ್ಯವಹಿತ. ಮಧ್ಯದಲ್ಲಿ ನನಗೆ ಚಲೋ ಊಟ ಬೇಕು, ಅದು ಬೇಕು, ಇದು ಬೇಕು. ಪರಮಾತ್ಮ ಇವತ್ತು ಭಕ್ತಿ ಮಾಡಲಿಕ್ಕೆ ಆಗಂಗಿಲ್ಲ, ಯಾಕಂದರೆ ಒನ್ ಡೇ ಮ್ಯಾಚ್ ಅದ, ನಿನ್ನ ಹತ್ರ ಬಂದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಭಗವಂತ ನನ್ನ ಮಗಳ ಮದುವೆ ಆಗಬೇಕಾಗಿದೆ, ಅದಕ್ಕೋಸ್ಕರ ಅಲ್ಲೆಲ್ಲಿ ತಿರುಗಾಡಬೇಕಾಗಿದೆ, ಅಲ್ಲಿ ತನಕ ನಿಂದ್ರೆ ಆಮೇಲೆ ಬಂದು ಭಕ್ತಿ ಮಾಡ್ತೀನಿ ಅಂತ ಹೇಳಿದಾಗೆ ಇದು ಭಕ್ತಿ ಅಲ್ಲ. ಆದ್ದರಿಂದಾಗಿ ಶ್ರೇಯೋ ಮಾರ್ಗ ಅಂತ ತಿಳ್ಕೊಂಡಂತಂದರೆ ಮೊದಲೊಂದು ಕಾನ್ಸೆಪ್ಟ್ ನಮಗೆ ಕೊಡ್ತಾರೆ, ಭಗವಂತನು ಸಂಪ್ರೀತನಾಗಬೇಕು, ಭಗವಂತನನ್ನು ಅನನ್ಯವಾಗಿ ಪ್ರೀತಿಸಬೇಕು. ಆದರೆ ಆ ಪ್ರೀತಿಯಲ್ಲಿ ಅವನ ಅನುಗ್ರಹ ಬಿಟ್ಟು ಬೇರೆ ಏನೂ ಬೇಡಿಕೆ ಇರಬಾರ್ದು. ಆ ನಂತರ ಅಡೆತಡೆಗಳನ್ನು ಮಧ್ಯದಲ್ಲಿ ಅದು ಕಟ್ಟು ಆಗಬಾರ್ದು, ಪರಿಪೂರ್ಣವೇ ಆಗಿರಬೇಕು. ಆಗ ಪ್ರಶ್ನೆ ಬರ್ತದೆ, ಶಾಸ್ತ್ರದಲ್ಲಿ ವೇದದಲ್ಲಿ ಒಂದು ಕಡೆಯಲ್ಲಿ ಹೇಳ್ತಾರೆ, ತಮೇನಂ ಆತ್ಮಾನಂ, ಈ ಭಗವಂತನನ್ನು ವೇದ ಅನುವಚನೇನ, ವೇದದ ಮಂತ್ರಗಳಿಂದ ಬ್ರಹ್ಮಣ ವಿವಿಧಿಷಂತಿ, ವೇದಗಳ ಮುಖಾಂತರ ಪರಮಾತ್ಮನ ಬಗ್ಗೆ ಚರ್ಚೆ ಮಾಡಿ ತಿಳಿದುಕೊಳ್ತಾರೆ. ಆ ಭಗವಂತನನ್ನು ಯಜ್ಞೇನ, ದಾನೇನ, ಯಜ್ಞದಿಂದ, ದಾನದಿಂದ, ತಪಸ್ಸಿನಿಂದ, ಪುರಾಣಗಳಿಂದ, ಶ್ರುತಿಗಳಿಂದ ಈ ರೀತಿಯಾಗಿ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ಧರ್ಮ ಜ್ಞಾನಕ್ಕೆ ಹೇತು ಅಂತ ಅಂತ ಹೇಳಿದ್ದಾರೆ. ಆದರೆ ನೀವು ಭಕ್ತಿಗೆ ಕಾರಣ ಅಂತ ತಿಳ್ಕೊಂಡು ನೀವು ಹೇಳ್ತಾ ಇದ್ದೀರಿ. ಮನುಷ್ಯರು ಮಾಡಿದ ಧರ್ಮ ಇದು ಭಕ್ತಿ. ಸವೇ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರದೋಕ್ಷಜೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಧರ್ಮಾಚರಣೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಹುಟ್ಟಿಸಬೇಕು. ಆದರೆ ಈ ವೇದ ಮಂತ್ರದಲ್ಲಿ ಯಜ್ಞ, ದಾನ, ತಪಸ್ಸು ಇತ್ಯಾದಿಗಳಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆದ ಮೇಲೆ ಜ್ಞಾನ ಬರ್ತದೆ ಅಂತ ತಿಳ್ಕೊಂಡಂತೇಳಿ ವೇದ ಮಂತ್ರ ಇದೆ. ನೀವು ಈಗ ಈ ಧರ್ಮಾಚರಣೆಯನ್ನು ಭಕ್ತಿಗೆ ಕಾರಣ ಅಂತ ತಿಳ್ಕೊಂಡಂತ ಹೇಳ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದಾಗ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ. ಸುತಾಚಾರ್ಯ ಹೇಳ್ತಾರೆ, ಪರಮಾತ್ಮನಲ್ಲಿ
ನಾವು ಮಾಡ್ತಕ್ಕಂತಹ ಪ್ರತಿಯೊಂದೂ ಧರ್ಮ, ಪ್ರತಿಯೊಂದು ಕ್ರಿಯೆ ಪರಮಾತ್ಮ ನಿನ್ನ ಪಾದಾರವಿಂದಲ್ಲಿ ನನ್ನ ಭಕ್ತಿ ಉಂಟಾಗಲಿ, ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದರೆ ಭಕ್ತಿ ಅಷ್ಟೇ ಅಲ್ಲ, ಅಹೈತುಕವಾದ ಜ್ಞಾನವೂ ಬರ್ತದೆ, ಅದರ ಜೊತೆಗೆ ವೈರಾಗ್ಯನೂ ಬರ್ತದೆ. ಯಾಕೆ? ಪರಮಾತ್ಮನನ್ನು ಪಡೆಯಬೇಕಾಗಿದ್ದರೆ ಜ್ಞಾನ, ವೈರಾಗ್ಯ, ಭಕ್ತಿ ಮೂರು ಬೇಕು. ಮೊದಲೇ ದಿವಸ ನೀವು ಕೇಳಿದ್ದೀರಿ, ಮೋಹ, ಅಜ್ಞಾನ, ಸ್ವಾರ್ಥ ಹೋಗಬೇಕಾಗಿದ್ದರೆ ಜ್ಞಾನ, ಭಕ್ತಿ, ವೈರಾಗ್ಯ ಬೇಕು ಅಂಥೇಳಿ. ಭಾಗವತದಲ್ಲಿ ಅದನ್ನು ಹೇಳಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಈ ಶ್ಲೋಕವೇ ಸಾಕ್ಷಿ. ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ. ಪರಮಾತ್ಮನಲ್ಲಿ ಭಕ್ತಿ ಬೇಡಿ ನಾವು ಧರ್ಮವನ್ನು ಮಾಡ್ತಾ ಇದ್ದರೆ, ಪರಮಾತ್ಮ ಇವತ್ತು ಟೀಕಾಕೃತ್ಪಾದರ ನಿನ್ನೆ ಮಧ್ಯಾರಾಧನೆ, ಇವತ್ತು ಉತ್ತರಾರಾಧನೆ. ಟೀಕಾಕೃತ್ಪಾದರಿಗೆ ನಾವು ಪಂಚಾಮೃತ ಅಭಿಷೇಕ ಮಾಡಿದ್ದೇವೆ, ಅವರ ಮುಖಾಂತರ ಭಕ್ತಿಯನ್ನು ನಮಗೆ ಕೊಡು. ಪರಮಾತ್ಮ ಪ್ರದಕ್ಷಿಣೆ ಹಾಕಿದ್ದೇನೆ, ಅದರಿಂದ ನಿನ್ನ ಭಕ್ತಿಯನ್ನು ಕೊಡು. ನಿನ್ನ ಅನುಗ್ರಹದಿಂದ ಬರತಕ್ಕಂಥ ಭಕ್ತಿಯನ್ನು ಕೊಡು ಅಂತ ಹೇಳಿ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಧಾರ್ಮಿಕ ಕ್ರಿಯೆಗಳಿಗೆ ಅವು ಭಕ್ತಿಗೆ ಬೇಡಿಕೆ ಅದು ಕಾರಣವಾಗಿದ್ದರೆ ಆ ಪ್ರಾರ್ಥನೆಯಿಂದ ಪರಮಾತ್ಮನಲ್ಲಿ ವಿಶೇಷ ಆಸಕ್ತಿ ಬರ್ತದೆ, ಉಳಿದ ವಿಷಯದಲ್ಲಿ ಅನಾಸಕ್ತಿ ಬರ್ತದೆ. ವೈರಾಗ್ಯದಿಂದ ಬಿಡೋದು ಅಂತ ಅರ್ಥ ಅಲ್ಲ. ನಾ ಅದನ್ನು ಬಿಡ್ತೀನಿ ಇದನ್ನು ಬಿಡ್ತೀನಿ ಅಂತ ತಿಳ್ಕೊಂಡು ತಂದಾಕ್ಷಣಕ್ಕೇನೆ ಶಾಖವ್ರತವನ್ನು ಬಿಟ್ಟಿದ್ದೇನೆ ಅಂತ ತಿಳ್ಕೊಂಡಂತ ಹೇಳಿ. ಯಾಕೆ? ಪುರಾಣದಲ್ಲಿ ಹೇಳಿದರು, ಚಾತುರ್ಮಾಸ ವ್ರತ ಮಾಡದೇ ಇದ್ದರೆ ದೇವರಿಗೆ ಮುಳ್ಳು ಚುಚ್ಚದ ಹಾಗೆ ಅಷ್ಟು ಪಾಪ ಬರ್ತದೆ ಅಂತ ತಿಳ್ಕೊಂಡಂತೇಳಿ. ದಿನಾಲು ದೇವ್ರಿಗೆ ಮುಳ್ಳು ತೊಗೊಂಡು ಚುಚ್ಚಿದ್ರೆ ಏನು ಪಾಪ ಬರ್ತದೆ, ಅದು ಚಾತುರ್ಮಾಸ ವ್ರತ ಮಾಡದೇ ಇದ್ದರೆ ಬರ್ತದೆ ಅಂತ ತಿಳ್ಕೊಂಡು ಅದಕ್ಕೋಸ್ಕರ ಅಂಜಿ ಶಾಖವ್ರತ ಮಾಡ್ತಾ ಇದ್ದೇವೆ. ಹಾಗಾದರೆ ಇವತ್ತಿನ ತನಕ ಏನು ಪ್ರಾರಂಭ ಆಗಿತ್ತು? ಆಷಾಢ ಏಕಾದಶಿ ಚಾಲು ಆಗಿತ್ತು. ಏಕಾದಶಿಯಿಂದ ಹುಣ್ಣಿಮೆ ತನಕ 5 ದಿವಸ, ನಿನ್ನೆ ಪಂಚಮಿ ತನಕ 5 ದಿವಸ, 11 ದಿವಸ ಅಂತೂ ಹೋಯ್ತಲ್ಲ. ಇನ್ನು ಲಘುನೇ ಇನ್ನು 19 ದಿವಸ ಯಾವಾಗ ಕಳೀತದೆ ಅಂತ ಅದ್ರ ಕಡೆಗೆ ಲಕ್ಷ್ಯ ಇರ್ತದೆ. ಬಿಡ್ತೀನಿ ಅಂತಂದರೆ ಅದನ್ನು ಬಿಡಲಿಕ್ಕಾಗೋದು, ಅದನ್ನೇ ನೆನೆಸ್ಕೋತ ಕೂತಿರ್ತೀವಿ. ಆದ್ದರಿಂದ ನಾನು ಬಿಡ್ತೀನಿ ಅಂತಲ್ಲ, ಒಂದರಲ್ಲಿ ಆಸಕ್ತಿ ಬಂದರೆ ಉಳಿದು ತಾನಾಗೆ ಬಿಟ್ಟು ಹೋಗ್ತಾರೆ. ಒನ್ ಡೇ ಮ್ಯಾಚಿಗೆ ಕೂತ್ಕೊಂಡಾಗ ಬಾಯಾರಿಕೆ ಆಗೋದಿಲ್ಲ, ಹಸಿವೆ ಆಗೋದಿಲ್ಲ, ನಾಳೆ ಪರೀಕ್ಷೆ ಇದೆ ನೆನಪಿರೋದಿಲ್ಲ, ಏನೂ ಇರೋದಿಲ್ಲ. ಯಾಕೆ? ಆ ಪ್ರೀತಿಯಲ್ಲಿ ನಮಗೆ ಅಲ್ಲಿ ಇರ್ತದೆ ಅಂತ ತಿಳ್ಕೊಂಡಂತೇಳಿ ಉಳಿದೆಲ್ಲೋ ತಾನಾಗೆ ಬಿಟ್ಟು ಹೋಗಿರ್ತಾರೆ. ಅದಕ್ಕೋಸ್ಕರ ಮನುಷ್ಯ ಭಕ್ತಿಗೋಸ್ಕರ ಧರ್ಮವನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಅಲ್ಲ, ಧರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಇದರಿಂದ ಏನಾದರೂ ವಿಶೇಷವಾಗಿರ್ತಕ್ಕಂಥ ಲಾಭ ಏನಾಗ್ತದೆ? ಅಥವಾ ಧರ್ಮಾನುಷ್ಠಾನದಿಂದಲೇ ಭಗವಂತನ ಅನುಗ್ರಹವಾಗುವಾಗ ಮತ್ತು ಭಕ್ತಿಯನ್ನು ಯಾಕೆ ಕೇಳಬೇಕು? ಪರಮಾತ್ಮನಿಗೆ ಗೊತ್ತಿಲ್ಲ ಇವರು ಭಕ್ತಿ ಕೊಡಬೇಕು, ಜ್ಞಾನ ಕೊಡಬೇಕು, ಇತ್ಯಾದಿಗಳನ್ನು ಕೊಡಬೇಕು ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ಅವರು ಹೇಳ್ತಾರೆ, ನೋಡಿ, ಬರೀ ಧರ್ಮ ಮಾಡಿದರೆ ಅದು ಮೆಕ್ಯಾನಿಕ್ಕಾಗಿ ಧರ್ಮ ಆಗ್ತದೆ. ಶ್ರಾದ್ದ ಮಾಡಬೇಕು. ಶ್ರಾದ್ದ ಅಂದರೆ ಏನು? ಯಾವ ದೇವತೆಗಳು ಬಂದಿದ್ದರು, ಯಾರಿಗೆ ಕೊಡ್ತಾ ಇದ್ದೇನೆ, ಇವರು ನನ್ನ ಮೇಲೆ ಸಂತುಷ್ಟರಾಗಲಿ, ಇದು ಯಾವುದೋ ರೀತಿಯಾಗಿರ್ತಕ್ಕಂಥ ಶ್ರದ್ಧಾ ಇಲ್ಲದೇ ಇದ್ದರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಶ್ರಾದ್ದ ಅಂತಂದರೆ ಏನು? ಪಿತೃದೇವತೆಗಳು ಬರ್ತಾರೆ, ವಿಶ್ವೇ ದೇವತೆಗಳು ಬರ್ತಾರೆ, ಅವರ ಅಂತರ್ಗತನಾಗಿರ್ತಕ್ಕಂಥ ಪಿತೃಪಿತಾಮ ಪ್ರಥಮ ಅಂತರ್ಗತರಾಗಿ ವಸುರುದ್ರಾದಿತ್ಯರು ಬರ್ತಾರೆ. ಅವರಲ್ಲಿ ನಿಂತುಕೊಂಡು ಅವರಿಂದ ಪ್ರೇರಣೆ ಮಾಡಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರು ನಮ್ಮ ಪಿತೃಗಳಿಗೆ ಮೋಕ್ಷ ಕೊಡ್ತಾರೆ ಅಂತ ತಿಳಿದುಕೊಂಡಾಗ ಏನಾಗ್ತದೆ? ಹಾಗಾದರೆ ಆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರ ಬಗ್ಗೆ ತಿಳ್ಕೊಳ್ಬೇಕು. ಅವ್ರು ಹೇಗೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡಂತೇಳಿ ಅದರಿಂದ ಉಂಟಾಗಿ ಆವಾಗ
ಆ ಪರಮಾತ್ಮನಿಗೋಸ್ಕರ ಶ್ರವಣ ಮನನ ನಿಧಿಧ್ಯಾಸಗಳನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದರೆ ನಾನು ದಾನವೇ ಮಾಡಲಿ, ಯಜ್ಞವೇ ಮಾಡಲಿ, ಭಾಗವತವೇ ಕೇಳಲಿ, ಭಾಗವತವೇ ಹೇಳಲಿ, ಪರಮಾತ್ಮನಲ್ಲಿ ನಮಗೆ ಅನನ್ಯ ಪ್ರೀತಿ ಅನನ್ಯ ಭಕ್ತಿ ಉಂಟಾಗಲಿಲ್ಲ ಅಂತಂದರೆ, ಈ ಪರಮಾತ್ಮನನ್ನೇ ನಾನು ಯಾವಾಗಲೂ ನೆನೆಸಬೇಕು, ಇವನನ್ನು ಬಿಟ್ಟು ಬೇರೆ ನಾನು ಏನೂ ನೆನೆಸಬಾರ್ದು, ಉಳಿದದ್ದೆಲ್ಲೋ ವ್ಯರ್ಥ, ಇವನೇ ನಮಗೆ ಉದ್ಧಾರಕ ಅಂತ ತಿಳ್ಕೊಂಡು ಅಂತೇಳಿ ಒಂದು ವೇಳೆ ಪ್ರೀತಿಯನ್ನು ಹುಟ್ಟಿಸದೇ ಇದ್ದರೆ ಆ ಕಾಲದಲ್ಲಿ ಅದು ಎಲ್ಲವೂ ವ್ಯರ್ಥ. ಧರ್ಮಹಾಸು ಅನುಷ್ಠಿತ ಪುಂಸಾಂ, ಧರ್ಮವನ್ನು ವಿಧಿಪೂರ್ವಕವಾಗಿ ಮಾಡಿದಾಗ ಫಲ ಸಿಗ್ತದೆ ಅಂಥೇಳಿ ನಾವು ಭಕ್ತಿಯನ್ನು ಬಿಟ್ಟರೆ, ಆದರೆ ಧರ್ಮ ಮಾಡಿದ ನಂತರ ಆ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು. ವಿಶ್ವಕ್ಸೇನ ಕಥಾಶಯ ಅಂತ ತಿಳ್ಕೊಂಡಂಥೇಳಿ, ವಿಶ್ವಕ್ ಎಲ್ಲ ಕಡೆಯಲ್ಲಿ ಇರತಕ್ಕಂತಹ ಬ್ರಹ್ಮಾದಿ ದೇವತೆಗಳು ಯಾವನ ಸೇವಕರು, ವಿಶ್ವಕ್ಸೇನ ಅಂದರೆ ಪರಮಾತ್ಮ, ಬ್ರಹ್ಮಾದಿ ದೇವತೆಗಳು ಯಾವನ ಸೈನಿಕರು ಅಥವಾ ಸೇವಕರು, ಅಂಥ ಪರಮಾತ್ಮನಲ್ಲಿ ಅವನ ಮಹಿಮೆಯನ್ನು ಕೇಳೋದರಲ್ಲಿ ನಮಗೆ ಇಂಟ್ರೆಸ್ಟ್ ಬರದೇ ಇದ್ದರೆ, ಆಸಕ್ತಿ ಬರದೇ ಇದ್ದರೆ, ಪರಮಾತ್ಮನ ಪಾದಗಳಲ್ಲಿ ಪ್ರೀತಿ ಉಂಟಾಗದೇ ಇದ್ದರೆ ಅದು ಕೇವಲ ಶ್ರಮ. ಅಧಿಕ ಮಾಸ 33 ದಿನಗಳು, 31 ದಿನಗಳು, 29-30 ದಿನಗಳಿರ್ತವೆ. ನಾನು ದಿನಾಲು ಬೃಹತಿ ಸಹಸ್ರ ಮಾಡ್ತೇನೆ ಅಂಥೇಳಿ ಬೃಹತಿ ಸಹಸ್ರ ಮಾಡಿ ಲಕ್ಷಾವಧಿ ರೂಪಾಯಿ ಖರ್ಚು ಮಾಡಿ ಜನರು ವಾಹ್ವಾ ಅಂತ ತಿಳ್ಕೊಂಡು ಅಂತೇಳಿ ಹೊಗಳಿದಾಗ ಅಷ್ಟಕ್ಕೆ ನಾನು ಕೂತ್ಕೊಂಡ್ರೆ ಆ ಒಂದು ತಿಂಗಳು ಪಟ್ಟ ಶ್ರಮ, ಲಕ್ಷಾವಧಿ ರೂಪಾಯಿ ಖರ್ಚು ಮಾಡಿದ್ದು 0 ಮಾರ್ಕ್, ಬಿಗ್ 0. ಅಲ್ಲಿ ಯಜ್ಞಗಳನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಶ್ರೀಕರ ನಾಮಕನಾಗಿರ್ತಕ್ಕಂಥ ಪರಮಾತ್ಮನು ಸಂತುಷ್ಟನಾಗಲಿ, ಅವನ ಮಹಿಮೆ ನಾನು ತಿಳ್ಕೊಳ್ಬೇಕು, ಅವನ ಅಲ್ಲಿ ನಾನು ಪ್ರೀತಿ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಇಷ್ಟು ತಾನು ಒಂದು ಬೃಹತಿ ಸಹಸ್ರದಿಂದ ನಮ್ಮ ಸಂಪೂರ್ಣ 100 ವರ್ಷದ ಆಯುಷ್ಯದ ಪೂಜೆ ಮಾಡಿದ ಫಲ ಪರಮಾತ್ಮ ಕೊಡ್ತಾನಲ್ಲ, ಅವನು ಎಷ್ಟು ಉದಾಹರಣೆ ಇರಬೇಕು. ಅಂಥ ಪರಮಾತ್ಮನ ವಿಶಿಷ್ಟ ಗುಣಗಳು ಯಾವುದು? ಹಾಗಾದರೆ ಅದನ್ನು ನಾವು ಶಾಸ್ತ್ರಗಳನ್ನು ತಿಳಿದುಕೊಳ್ಳೋಣ, ಭಾಗವತನ ತಿಳಿದುಕೊಳ್ಳೋಣ ಅಂತ ತಿಳ್ಕೊಂಡು ಅಂತೇಳಿ ಭಾವನೆ ಬಂದರೆ ಆ ಕಾಲದಲ್ಲಿ ಅದು ನಿಜವಾಗಿಯೂ ಪಟ್ಟ ಶ್ರಮಕ್ಕೆ ಸಾರ್ಥಕತೆ ಇದೆ. ಇಲ್ಲದೆ ಅದು ಕೇವಲ ಶ್ರಮ. ಯಾಕೆ ಅಂತಂದರೆ ಪ್ರೀತಿಯಲ್ಲಿ ಸ್ವಾರ್ಥ ಇರೋದಿಲ್ಲ, ಪ್ರೀತಿ ಇಲ್ಲದೇ ಇದ್ದಲ್ಲಿ ವ್ಯಾಪಾರ ಇರ್ತದೆ. ದೇವರ 2 ತೆಂಗಿನಕಾಯಿ ಹೊಡೆದೇನೆ, ನನ್ನ ಮಗನಿಗೆ ನೀವು ಪಾಸ್ ಮಾಡಲಿಕ್ಕೆ ಬೇಕು, 2 ತೆಂಗಿನಕಾಯಿ ಲಂಚ ತಗೋ, ನನ್ನ ಮಗನ ಪಾಸ್ ಮಾಡು. ನನ್ನ ಮಗನಿಗೆ ನೌಕರಿ ಸಿಕ್ಕರೆ ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂದರೆ ಸತ್ಯನಾರಾಯಣ ಪೂಜಾದ ಲಂಚ ನೀನು ತೋರಿಸ್ತೀನಿ, ಕೊಡ್ತೀನಿ, ನನ್ನ ಮಗನ ನೌಕರಿ ಕೊಡಿಸು. ಇದು ಭಕ್ತಿ ಅಲ್ಲ, ಇದು ವ್ಯರ್ಥ ಶ್ರಮ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ತಾಯಿ ಮಕ್ಕಳಿಗೆ ಮಾಡುವಾಗ ಅನೇಕ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಅನುಕೂಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸ್ವಾರ್ಥ ಇಟ್ಟುಕೊಂಡಿರೋದಿಲ್ಲ. ತಾಯಂದಿರ ಪ್ರೀತಿಯನ್ನು ನಾವು ಗುರುಕುಲದಾಗ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಷಕ್ಕೋ 1.5 ವರ್ಷಕ್ಕೋ ನಮ್ಮ ಮನೆಗೆ ಹೋಗ್ತಾಯಿದ್ವಿ, ಊರಿಗೆ ಹೋಗ್ತಾಯಿದ್ವಿ. ಸ್ವಲ್ಪ ಬಡತನ ಹೆಚ್ಚಿತ್ತು, ಮನೆಯಲ್ಲಿ ತುಪ್ಪ ಗಿಪ್ಪ ಏನು ಇರ್ತಿರಲಿಲ್ಲ. ಆದರೆ ಮಗ ಅಪರೂಪಕ್ಕೆ ಬಂದಿದ್ದಾನೆ, ಭಾಳ ದಿವಸದ ಮೇಲೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ತಾಯಿ 4 ಜನ ಮನೆ ಕೇಳ್ಕೊಂಡು ಅವ್ರ ಗೆಳತಿಯರ ಮನೆಗೆ ಹೋಗಿ ತುಪ್ಪ ತೊಗೊಂಡು ಬಂದು ದಿನ ನಮ್ಗೆ ಹಾಕಬೇಕು. ಆಗ ಬೇಡಿದರೆ ಅವ್ರು ಏನಂತಾರೋ ಏನೋ, ಆಮೇಲೆ ಹಿಂದೆ ಮಾತಾಡ್ತಾರೋ ಏನೋ, ಇದು ಯಾವುದು ಪ್ರೀತಿಯೊಳಗೆ ಇದು ಯಾವುದೂ ಲಕ್ಷ್ಯ ಇರೋದಿಲ್ಲ. ಯಾಕೆ? ನನ್ನ ಮಗ ಅಂತನೂ ಪ್ರೀತಿಯಲ್ಲಿ ಅದೇ, ಆ ಪ್ರೀತಿಯಿಂದ ಅವಾಗ ಏನೋ ಎಲ್ಲ ಅಲ್ಲಿ ಇಲ್ಲಿ ಊರಿಗೆ ನಾವು ತೆರಿಗೆ ಬರಬೇಕಾಗಿತ್ತು ಅಂತಿಕೊಂಡಂತಂದರೆ ಹಣ ಕೈಯಲ್ಲಿ ಇದ್ದಿದ್ರು ಕೂಡ ಯಾರ ಕಡೆಯಿಂದಲೂ ತಮ್ಮ ಗ್ರೂಪ್ನಲ್ಲಿ ಕೇರ್ಕೊಂಡು ಆ ಹಣ ಸಾಲ ತೊಗೊಂಡು
ನಮಗೆಲ್ಲ ಶರ್ಟು ಗಿರ್ಟು ಮಾಡಿಸ್ಕೊಡೋ. ಈ ಮುಂದೆ ದೊಡ್ಡವನಾಗ್ತಾನೋ ಅಥವಾ ಎಷ್ಟು ಗಳಿಸ್ತಾನೋ ನಾನು ನೋಡ್ಕೊಳ್ತಾನೋ ಏನೋ ಆಗ ವಿಚಾರ ಇರೋದಿಲ್ಲ. ಪ್ರೀತಿ ಇದೆ, ಆ ಪ್ರೀತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಡಿಕೆ ಇರೋದಿಲ್ಲ. ಪ್ರೀತಿಯಲ್ಲಿ ಪ್ರತಿಫಲದ ಇಚ್ಛೆ ಇರೋದಿಲ್ಲ. ಆದ್ದರಿಂದಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ ಭಗವಂತನಲ್ಲಿ ಪ್ರೀತಿ ಭಕ್ತಿ ಹುಟ್ಟಿಸುವುದಕ್ಕೋಸ್ಕರ ಇರಬೇಕೇ ಹೊರತು ನಾನು ಯಜ್ಞ ಮಾಡ್ತೇನೆ ಅದರಿಂದ ನನಗೆಷ್ಟು ಫಲ ಸಿಗಲಿ ಅಂತ ತಿಳ್ಕೊಂಡಂಥೇಳಿ ನಾವು ಮಾಡ್ತಕ್ಕಂಥ ಧರ್ಮಗಳು ಅದೇ ರೀತಿಯಾಗಿ ಧರ್ಮಸ್ಯ ಹಿ ಅಪವರ್ಗಸ್ಯ ನಾರ್ಥೋ ಅರ್ಥಾಯ ಇಹ ಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಸರ್ವಸಾಮಾನ್ಯವಾಗಿ ನಮ್ಮ ಕಲ್ಪನೆ ಏನು? ಆಚಾರ್ಯರು ಪವಮಾನ ಹೋಮ ಮಾಡು ಅಂತ ಹೇಳಿದ್ದಾರೆ. ಪವಮಾನ ಹೋಮ ಮಾಡ್ತೇನೆ, ಅದರಿಂದ ನನಗೆ ಹಣ ಸಿಗ್ತದೆ. ಆದ್ದರಿಂದಾಗಿ ಹಣ ಸಿಕ್ಕ ಮೇಲೆ ನಾನು ಆ ಹಣದಿಂದ ಜ್ಞಾನ ಸಂಪಾದನೆ ಮಾಡಲಿಕ್ಕಾಗ್ತದೆ. ಕೈಯಲ್ಲಿ ಹಣ ಇತ್ತು ಅಂತಂದರೆ ಆಚಾರ್ಯ ನಮ್ಮ ಮನೆಗೆ ಬಂದು ನೀವು 7 ದಿವಸ ಸಪ್ತಾಹ ಮಾಡಿರಿ, ರೊಕ್ಕವನ್ನು ಆ ಹಣದಿಂದ ಮನೆ ತನಕ ಗುರುಗಳು ಬಂದು ನಮಗೆ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಕೈಯಲ್ಲಿ ಹಣ ಇದ್ದರೆ. ಮತ್ತು ಅದರಿಂದ ಮತ್ತೆ ಧರ್ಮಾಚರಣೆ, ಮತ್ತೆ ಸಿರಿವಂತಿಕೆ, ಮತ್ತೆ ಅವರನ್ನೇ ಪೂರ್ತಿ ನಿಮ್ಮ ಜೀವನಮಾನ ನಮ್ಮ ಮನೇಲಿ ಇದ್ಬಿಡಿ, ನಿಮಗೆಲ್ಲ ನೋಡ್ಕೋತೀವಿ, ನಮ್ಮ ಪಾಠ ಹೇಳ್ರಿ ಅಂತ ತಿಳ್ಕೊಂಡು ಅಂತೇಳಿ ಜ್ಞಾನ ಸಂಪಾದನೆ ಮಾಡ್ಬೋದು. ಈ ರೀತಿಯಾಗಿರ್ತಕ್ಕಂಥ ನಾವು ಧರ್ಮ ಮಾಡ್ತಾ ಇರುವಾಗ ನಾನು ಇದರಿಂದ ಮಾಡೋದಾಗಿ ನನ್ನ ಪಾಪ ದೂರ ಆಗಲಿ, ನನಗೆ ಸುಖ ಸಿಗಲಿ, ನನ್ನ ಮಕ್ಕಳು ಒಳ್ಳೆಯದಾಗಲಿ, ನನ್ನ ಹಣ ಸಿಗಲಿ, ಈ ರೀತಿಯಾಗಿರ್ತಕ್ಕಂಥ ಬೇಡಿಕೆಯಿಂದಲೇ ನಾವು ಈ ರೀತಿಯಾಗಿ ಮಾಡ್ತಾ ಇರ್ತೇವೆ. ಆದರೆ ಇದು ಸರಿಯೇ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ಇಲ್ಲ ಅಂತ ತಿಳ್ಕೊಂಡು. ಧರ್ಮಸ್ಯ ಹಿ ಅಪವರ್ಗಸ್ಯ ಆಪವರ್ಗಸ್ಯ ಧರ್ಮ ಭಗವಂತನ ಅನುಗ್ರಹದಿಂದ ಮೋಕ್ಷ ಸಾಧನ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಂಡು ನಾವು ಧರ್ಮಾಚರಣೆಯನ್ನು ಮಾಡಿದರೆ ನಮಗೇನು ಅರ್ಥ ಮತ್ತು ಕಾಮ ಇವೆಲ್ಲ ಅವು ತಾನಾಗೆ ಬಂದು ಹೋಗ್ತದೆ. ಅವುಗಳನ್ನು ಬೇಡುವ ಅವಶ್ಯಕತೆ ಬಿಡೋದಿಲ್ಲ. ರಾಜನನ್ನು ಒಲಿಸಿದರೆ ನನ್ನ ಏನು ಕೆಲಸಗಳು ಎಲ್ಲ ಮುಗಿದೋಗ್ಬಿಡ್ತದೆ, ನನ್ನ ಕೆಲಸ ಆಗೋಗ್ಬಿಡ್ತದೆ. ಇಲ್ಲದೇ ಇದ್ದರೆ ನಾವು ಧರ್ಮಕ್ಕೆ ಕೇವಲ ಹಣ ಸಂಪತ್ತಿ ಬರಲಿ, ನಾನು ಶ್ರೀಮಂತನಾಗಲಿ, ಈ ಹೋಮ ಮಾಡ್ತೇನೆ, ಲಕ್ಷ್ಮೀ ಹೋಮ ಮಾಡ್ತೇನೆ, ನಾನು ಶ್ರೀಮಂತನಾಗಲಿ, ನಾನು ನವಗ್ರಹ ಹೋಮ ಮಾಡ್ತೇನೆ, ನನ್ನ ಕಷ್ಟಗಳು ಹೋಗಲಿ, ನನ್ನ ನೌಕರಿ ಭಾಳ ಪಗಾರ ಸಿಗಲಿ, ಈ ರೀತಿ ಬಯಸಿದರೆ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ ಒಂದು ರತ್ನ ಕೊಟ್ಟು ನನಗೊಂದು ಕಿಲೋ ಶೇಂಗಾ ಕೊಡ್ರಿ ಅಂತ ಅಂದಂಗೆ ಅಷ್ಟೆ. ರತ್ನ ಕೊಟ್ಟು ಶೇಂಗಾ, ಒಂದು ಯಜ್ಞ, ನಾನು ಮಾಡ್ತಕ್ಕಂಥ ಒಂದು ದಾನ, ನಾನು ಮಾಡ್ತಕ್ಕಂಥ ಒಂದು ಪ್ರದಕ್ಷಿಣೆ ಭಗವಂತನ ಅನುಗ್ರಹದಿಂದ ಜ್ಞಾನ ಭಕ್ತಿಗಳನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತದೆ. ಇಂಥ ಮಹಾಫಲದಾಯಕವಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ನ ಅರ್ಥಾಯ ಇಹ ಕಲ್ಪತೆ. ಆದ್ದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಮಹಾಫಲಕವಾಗಿರ್ತಕ್ಕಂಥದ್ದನ್ನು ಬಿಟ್ಟು ನಾವು ಸುಮ್ಮನೆ ಅನವಶ್ಯಕವಾದಂಥ ಬೇಡಿಕೆಗಳನ್ನು ಬೇಡಿದರೆ ಅದರಿಂದ ಅದು ಬೇಡಿಕೆ ಯೋಗ್ಯ ಅಂತ ಅನಿಸ್ಕೊಳ್ಳೋದಿಲ್ಲ. ಧರ್ಮದ ಪೂರ್ತಿ ಮುಖ್ಯವಾಗಿರ್ತಕ್ಕಂಥ ಫಲ ಭಗವಂತ ಅನುಗ್ರಹ, ಭಕ್ತಿ, ಮೋಕ್ಷ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಧರ್ಮಸ್ಯ ಏಕಾಂತಸ್ಯ, ಈ ರೀತಿಯಾದಂತಾಗಿ ಸಾಮಾನ್ಯ ಕಾಮನೆ ಮಾಡಿದರೆ ಪ್ರಯೋಜನ ಬೀಳೋದಿಲ್ಲ. ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವೇತ ಯಾವತ ಜೀವಸ್ಯ ಅತತ್ವ ಜಿಜ್ಞಾಸೋ ನಾರ್ಥೋ ಯಶ್ಚೇ ಕರ್ಮಭಿ. ಕೇವಲ ಕಾಮನೆಗಳನ್ನು ಬೇಡ್ತಾ ನಾವು ಮಾಡಿದ ಧರ್ಮಾಚರಣೆ ಮಾಡಿದರೆ ಹಣ ಸಿಗ್ಬೋದು, ಆದರೆ ಅದು ನಮ್ಮ ಸುಖಕ್ಕೆ ಕಾರಣವಾಗೋದಿಲ್ಲ. ಯಾಕೆ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅದು ಅಷ್ಟೇ ಅನುಕೂಲವಾಗ್ತದೆ. ಆದ್ದರಿಂದಾಗಿ ನಾವು ವಿಷಯ ರೂಪ ಭೋಗವಾದಂತಹ ಕಾಮನೆಗಳನ್ನು ಬಿಟ್ಟು ಪರಮಾತ್ಮನಿಗೆ ಅರ್ಪಣೆ ಮಾಡುವ ರೀತಿಯಿಂದ ನಾವು ಯಾವಾಗ ಭಗವಂತನ ಅನುಗ್ರಹವನ್ನು ಬೇಡ್ತೇವೆ ಅಥವಾ ನಮ್ಮ ಬರ್ತಕ್ಕಂಥ ಸಂಪತ್ತಿ ಪರಮಾತ್ಮ ಪ್ರಾಪ್ತಿಗೆ ಆಗಲಿ,
ನಾನು ಬರ್ತಕ್ಕಂಥ ಸಂಪತ್ತಿ ಭಕ್ತರ ಅನುಕೂಲತೆಗಾಗಲಿ, ನಾನು ಬರ್ತಕ್ಕಂಥ ಸಂಪತ್ತಿ ಜ್ಞಾನ ಕಾರ್ಯಕ್ಕೆ ಸ್ವಲ್ಪ ಮಾಡೋದಕ್ಕೋಸ್ಕರ ಆಗಲಿ ಅಂತ ತಿಳ್ಕೊಂಡಂಥೇಳಿ ಈ ರೀತಿಯಾಗಿರ್ತಕ್ಕಂಥ ನಾವು ಮೋಕ್ಷಕ್ಕೋಸ್ಕರ ಧರ್ಮ ಮಾಡಿದರೆ ಅರ್ಥವೂ ಸಿಗ್ತದೆ. ಆ ಅರ್ಥವೂ ಕೂಡ, ಹಣವೂ ಕೂಡ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಉಪಯೋಗ ಬೀಳಲಿ ಅಂತಂದರೆ ಆ ಅರ್ಥನೂ ನಮಗೆ ಉಪಯೋಗ ಬೀಳ್ತದೆ. ಕಾಮನೂ ಕೂಡ ಭಗವಂತನ ಪ್ರಾಪ್ತಿಯ ಕಾಮನೆ ಇತ್ತು ಅಂತ ತಿಳ್ಕೊಂಡಂತಂದರೆ ಆವಾಗ ಧರ್ಮ ಅರ್ಥ ಕಾಮಗಳು ನಮಗೆ ಮಹಾಫಲವನ್ನು ಕೊಡ್ತವೆ. ಮಹಾಫಲವನ್ನು ಕೊಡದೇ ಇದ್ದರೆ ಆ ಸಂದರ್ಭದಲ್ಲಿ ಆವಾಗ ಆ ಮಾಡಿದ್ದು ಕೇವಲ ಶ್ರಮ ಅಂತ ಅನಿಸ್ಕೊಳ್ತದೆ. ಅದಕ್ಕೋಸ್ಕರ ನಾವು ಕೇವಲ ಸಂಪತ್ತಿಗೋಸ್ಕರ ಅಥವಾ ಕೆಲವು ಕಾಮನೆಗಳಿಗೋಸ್ಕರ ಧರ್ಮಾಚರಣೆಯನ್ನು ಮಾಡಬಾರ್ದು. ಅದಕ್ಕೋಸ್ಕರ ಮಾಡಿದರೆ ಅದು ಪ್ರೇಯ ಮಾರ್ಗ, ಅದು ಶ್ರೇಯೋ ಮಾರ್ಗ ಅಲ್ಲ. ಶ್ರೇಯೋ ಮಾರ್ಗದಲ್ಲಿ ಒಂದೇ ಒಂದು, ನಾನು ಮಾಡುವ ಪ್ರತಿಯೊಂದು ಸಂಧ್ಯಾ ವಂದನೆಯಿಂದ ಪ್ರಾರಂಭ ಮಾಡಿಕೊಂಡು ನಾನು ಮಾಡುವ ಪ್ರತಿಯೊಂದು ತಂದೆ ತಾಯಿಗಳ ಸೇವೆ, ಮಕ್ಕಳಿಗೆ ಅನುಕೂಲ ಮಾಡಿಕೊಡೋದು, ಹೋಮ ಹವನಗಳು, ಎಲ್ಲ ಕ್ರಿಯೆಗಳು ಭಗವಂತನ ಪ್ರೀತಿಗೋಸ್ಕರ ಅಂತೇಳಿ ನಾವು ಮಾಡ್ತಾ ಇದ್ದರೆ ಅದೇ ಶ್ರೇಯೋ ಮಾರ್ಗ. ಹಾಗಾದರೆ ಭಗವಂತ ಯಾರು? ಭಗವತ್ ತತ್ವ ಹೇಗಿದೆ? ನಿಜವಾಗಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ, ವದಂತಿ ಯತ್ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಧರ್ಮವಿದ, ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಅಥವಾ ತತ್ವವಿದ, ಕಪಿಲ ಋಷಿ ಮೊದಲಾಗಿರ್ತಕ್ಕಂಥವರು ಅವ್ರು ಹೇಳ್ತಾರೆ ಪರಮಾತ್ಮ ಯಾವುದು ಅಂತ ತಿಳ್ಕೊಂಡಂತಂದರೆ ಅದ್ವಯಂ ಯಜ್ಞಾನಂ ಜ್ಞಾನರೂಪಂ. ಯಾವನ ಸಮಾನ ಜ್ಞಾನಿಗಳು ಯಾರೂ ಇಲ್ಲ. ಅಂಥ ಜ್ಞಾನವೇ ಯಾವನ ಸ್ವರೂಪವಾಗಿದೆಯೋ ಉಳಿದವರ ಜ್ಞಾನ ವಸ್ತುಗಳ ಅಧೀನವಾಗಿರ್ತದೆ. ಪರಮಾತ್ಮನ ಜ್ಞಾನ ವಸ್ತುಗಳ ಅಧೀನವಾಗಿರೋದಿಲ್ಲ. ಅಂಥ ಪರಮಾತ್ಮನನ್ನು ಅವನು ಹೇಗಿದ್ದಾನೆ ಅಂತಂದರೆ ಸತ್ತಾ ಮಾತ್ರಂ. ಅವನಿಗೆ ಉಳಿದ ವಿಷಯದ ಅವಶ್ಯಕತೆ ಬೀಳೋದಿಲ್ಲ. ಅದಕ್ಕೇನೆ ಆನಂದ ಆನಂದ ಅಂತ ತಿಳ್ಕೊಂಡಂತ ಕರೀತಾರೆ. ಜ್ಞಾನ ಮತ್ತು ಆನಂದ, ಜ್ಞಾನಕ್ಕೆ ಬೇರೆ ವಿಷಯ ಬೇಕಾಗಿಲ್ಲ, ಆನಂದಕ್ಕೂ ಮತ್ತೇನು ವಿಷಯಗಳು ಬೇಕಾಗೋದಿಲ್ಲ. ಇದು ಯಾವನ ಸ್ವರೂಪವೋ ಅದೇ ತತ್ವ ಅಂತ ಅನಿಸ್ಕೊಳ್ತಾರೆ. ಅನಾರೋಪಿತಂ ತತ್ವಂ. ಟೀಕಾರಾಯರ ಉತ್ತರಾರಾಧನೆ, ಟೀಕಾರಾಯರು ತತ್ವಸಂಖ್ಯಾನದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅನಾರೋಪಿತಂ ತತ್ವಂ. ಯಾವ ತತ್ವದಕ್ಕೆ ಎಂದಿಗೂ ಭ್ರಮ ಬರೋದಿಲ್ಲೋ, ಯಾವ ತತ್ವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿನಾಶ ಆಗೋದಿಲ್ಲೋ ಅದು ಜ್ಞಾನ ವಿಷಯಕವಾಗಿರಬೇಕು, ಅನಾರೋಪಿತವಾಗಿರಬೇಕು. ಅಂದರೆ ಅತೀ ಸ್ಪಷ್ಟವಾಗಿ ಜ್ಞಾನಾನಂದ ಸ್ವರೂಪ ಯಾವುದಾಗಿದೆ ಅದು ನಿಶ್ಚಿತವಾಗಿರ್ತಕ್ಕಂಥ ಅದಕ್ಕೆ ತತ್ವ ಅಂತ ತಿಳ್ಕೊಂಡಂತ ಕರೀತಾರೆ. ಅಲ್ಲ, ಭಾಗವತಲ್ಲಿ ನೀವು ಆಗ ಈಗ ಬ್ರಹ್ಮ ನನ್ನ ಉಪಾಸನೆ ಮಾಡಿ ಅಂತಂತೀರಿ, ಪರಮಾತ್ಮನನ್ನು ಉಪಾಸನೆ ಮಾಡಿರಿ ಅಂತಂತೀರಿ, ಭಗವಾನ್ ಅಂತ ತಿಳ್ಕೊಂಡಂತ ಉಪಾಸನೆ ಮಾಡಿರಿ ಅಂತಂತೀರಿ. ಮತ್ತು ಯಾರನ್ನು ಉಪಾಸನೆ ಮಾಡಬೇಕು? ಅದಕ್ಕೋಸ್ಕರ ಹೇಳಿದರು ಅದೇ ತತ್ವವನ್ನೇ ಜ್ಞಾನಾನಂದ ಸ್ವರೂಪವಾಗಿರ್ತಕ್ಕಂಥ ಯಾವ ಪರಮಾತ್ಮ ಇದ್ದಾನೆ ಅವನನ್ನೇ ಬ್ರಹ್ಮ, ಪರಮಾತ್ಮ, ಭಗವಾನ್ ಇತ್ಯಾದಿ ಶಬ್ದಗಳಿಂದ ಕರೆಯುತ್ತೇವೆ. ಆ ಪರಮಾತ್ಮನ ಜ್ಞಾನಾನಂದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ವಸ್ತು ಬೇಕಾಗೋದಿಲ್ಲ. ಇನ್ನೊಂದು ವಸ್ತು ಬೇಕಾಗೋದಿಲ್ಲ ಅಂತಂದರೆ ಏನರ್ಥ? ಈಗ ನನಗೂ ಜ್ಞಾನ ಇದೆ, ಆದರೆ ನನ್ನ ಜ್ಞಾನ ಹೇಗಿದೆ ಅಂತಂದರೆ ನನ್ನ ಜ್ಞಾನ ವಿಷಯ ಸಾಪೇಕ್ಷ. ಒಂದು ಶ್ಲೋಕ ಓದಿದೆ, ಅರ್ಥ ಮಾಡಿಕೊಂಡೆ, ಅದರ ಜ್ಞಾನ ಆಯಿತು, ಅದಕ್ಕೆ ನನಗೆ ಶ್ಲೋಕ ಬೇಕು. ನನಗೆ ಬಾಯಾರಿಕೆಯಾದಾಗ ನೀರು ಕುಡಿದಾಗ ನೀರಿನಿಂದ ತೃಪ್ತಿ ಆಗ್ತದೆ ಅಂತ ಅನ್ನೋ ಜ್ಞಾನ ಆಯಿತು.
ಆದರೆ ಅದಕ್ಕೋಸ್ಕರ ನೀರು ಅಂತನ್ನೋ ವಸ್ತು ಬೇಕು ನನಗೆ. ಜ್ಞಾನ ಯಾವಾಗಲೂ ವಿಷಯ ಸಾಪೇಕ್ಷತ್ವವಾಗಿರ್ತದೆ. ಜ್ಞಾನಕ್ಕೆ ವಿಷಯ ಒಂದು ಬೇಕಾಗ್ತದೆ, ಅದೇ ಸ್ವರೂಪ ಹೇಗಾಗಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತನ್ನೋ ಪ್ರಶ್ನೆಗೆ ಅದಕ್ಕೋಸ್ಕರ ಹೇಳಿದರು ಪರಮಾತ್ಮನ ಜ್ಞಾನಕ್ಕೆ ವಸ್ತುಗಳು ಬೇಕಾಗೋದಿಲ್ಲ. ಯಾಕೆ ಅಂತಿಕೊಂಡಂತಂದರೆ ಪ್ರಳಯ ಕಾಲದಲ್ಲಿ ಏನೂ ಇರೋದಿಲ್ಲ. ಆದರೆ ವಾಸುದೇವ ಮಾತ್ರ ಇರ್ತಾನೆ, ಪರಮಾತ್ಮ ಮಾತ್ರ ಇರ್ತಾನೆ ಜ್ಞಾನಾನಂದ ಪೂರ್ಣನಾಗಿ. ಅವನ ಜ್ಞಾನಕ್ಕೆ ವಿಶೇಷಣಗಳು ಬೇಕಾಗೋದಿಲ್ಲ. ಅವನಿಗೆ ಇಂಥ ಜ್ಞಾನ ಇದೆ, ಈ ಜ್ಞಾನ ಇದೆ, ಅವನಿಗೆ ಕೆಮಿಸ್ಟ್ರಿ ಬರ್ತದೆ, ಅವನಿಗೆ ಫಿಸಿಕ್ಸ್ ಬರ್ತದೆ, ಇಲ್ಲ, ಇದು ಯಾವುದೂ ವಿಶೇಷಣಗಳು ಇಲ್ಲ. ಜ್ಞಾನ ಅಂತಂದರೆ ಪರಿಪೂರ್ಣ ಜ್ಞಾನವೇ ಅವನ ಸ್ವರೂಪ. ಆದ್ದರಿಂದ ಅವನು ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ಆ ಜ್ಞಾನ ಆನಂದ ಸ್ವರೂಪವಾಗಿದೆ. ಅಂದರೆ ಪರಮಾತ್ಮನ ಆನಂದಕ್ಕೂ ಕೂಡ ನನಗೆ ಆನಂದಕ್ಕೆ ಸೆಕೆ ಆದಾಗ ಫ್ಯಾನ್ ಬೇಕು, ಹಸಿವೆ ಆದಾಗ ಊಟ ಬೇಕು ನನ್ನ ಆನಂದಕ್ಕೋಸ್ಕರ. ಆನಂತರ ನನಗೆ ನಾನೇನು ಸಂಪಾದನೆ ಮಾಡ್ತೇನೆ ಅದಕ್ಕೋಸ್ಕರ ನನ್ನ ಹೆಂಡತಿ ಮಕ್ಕಳು ಬೇಕು, ಇಲ್ಲೇ ನನಗೆ ಆನಂದ ಸಿಗೋದಿಲ್ಲ. ಪರಮಾತ್ಮನದು ಹಾಗಲ್ಲ. ಪರಮಾತ್ಮನದು ಅದರ ಸ್ವರೂಪವೇ ಆಗಿರ್ತಕ್ಕಂಥದ್ದು. ಆನಂತರ ನಾವು ವಿಶೇಷಣಗಳನ್ನು ಹಚ್ತೇವೆ, ವಿಶೇಷಣಗಳಿಂದ ಅವನು ಸೃಷ್ಟಿ ಮಾಡ್ತಾನೆ ಇತ್ಯಾದಿಗಳು. ಆದರೆ ಒಂದು ಪ್ರಶ್ನೆ ಬರ್ತದೆ, ಯಾವುದೇ ವಿಷಯದಲ್ಲಿರಬೇಕಾಗಿದ್ದರೆ ಕಾರ್ಯಕಾರಣ ಭಾವ ಸಂಬಂಧ ಇರ್ತದೆ. ಯಾವುದೇ ಒಂದು ಕ್ರಿಯೆ ಇದ್ದರೆ ಒಂದು ಕಾರಣ ಇರ್ತದೆ. ಮಡಿಕೆ ಇದೆ, ಅದಕ್ಕೆ ಮಣ್ಣು, ಆನಂತರ ತಿರುಗಣಿ, ಕುಂಬಾರ ಇವರೆಲ್ಲ ಕಾರಣಗಳು ಬೇಕಾಗ್ತದೆ. ಇವತ್ತು ಉತ್ತರಾರಾಧನೆ ಅಡಿಗೆ ಆಗಿದೆ ನೈವೇದ್ಯಕ್ಕೆ, ಅದಕ್ಕೆ ಪದಾರ್ಥಗಳು, ಆನಂತರ ಮಾಡ್ತಕ್ಕಂಥ ವ್ಯಕ್ತಿ, ಆನಂತರ ಬೆಂಕಿ, ಇವೆಲ್ಲ ಬೇಕಾಗ್ತದೆ. ಹಾಗಾದರೆ ಕಾರ್ಯಕಾರಣಗಳ ಸಂಬಂಧ ಪರಮಾತ್ಮನಿಗೆ ಜ್ಞಾನಕ್ಕೆ ಇಲ್ಲದೇ ಇದ್ದರೆ ಆ ಪರಮಾತ್ಮ ಸೃಷ್ಟಿಯಾದಿಗಳನ್ನು ಹೇಗೆ ಮಾಡ್ತಾನೆ? ಪರಮಾತ್ಮನಿಗೆ ಸೃಷ್ಟಿಗೆ ಮೂಲ ಪ್ರಕೃತಿ ಇತ್ಯಾದಿಗಳು ಬೇಕಾಗಿಲ್ಲ ಅಂತಂತೀರಲ್ಲ, ಆನಂದ ಸ್ವರೂಪ, ಅವನಿಗೆ ಯಾವ ವಸ್ತುಗಳು ಬೇಕಾಗಿಲ್ಲ ಅಂತಕೊಂಡಂತಿರಲ್ಲ. ಹೌದು ಅಂತಕೊಂಡ. ಪರಮಾತ್ಮ ಮೂಲ ಪ್ರಕೃತಿ ಇಲ್ಲದೇ ಇದ್ದರೂ ಸೃಷ್ಟಿ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಆದರೆ ಮೂಲ ಪ್ರಕೃತಿಗೆ, ಅದಕ್ಕೆ ಅಭಿಮಾನಿಯಾದಂಥ ಮಹಾಲಕ್ಷ್ಮಿಗೆ ಒಂದು ಸೇವೆ ಅವಕಾಶ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಪ್ರಕೃತಿಯನ್ನು ಸಾಧನವನ್ನಾಗಿಟ್ಟುಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಅವನಿಗೆ ಅದು ಬೇಕಾಗಿಲ್ಲ. ಅದು ಇಲ್ಲದೇನೂ ಮಾಡ್ಬೋದು, ಇಲ್ಲದೇ ಮಾಡ್ಬೋದು. ಹೌದು, ಪರಮಾತ್ಮನಿಗೆ ಆ ಸಾಮರ್ಥ್ಯ ಇದೆ. ರಾಮಾಯಣದಲ್ಲಿ, ಉತ್ತರ ರಾಮಾಯಣದಲ್ಲಿ ಕಥೆ ಬರ್ತದೆ. ಪರಮಾತ್ಮ ತಾನು ರಾಮಾವತಾರದ ಕಾರ್ಯ ಮುಗಿಸಿ ರಾವಣನನ್ನು ಸಂಹಾರ ಮಾಡಿ ಲಂಕೆಯನ್ನು ವಿಭೀಷಣೆ ಕೊಟ್ಟು ತಿರುಗಿ ಬಂದು ತಾನು ರಾಜ್ಯವನ್ನು ಮಾಡ್ತಾ, ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾದ ನಂತರ ನನ್ನ ಅವತಾರ ಕಾರ್ಯ ಮುಗೀತು, ಹೋಗಬೇಕು ಅಂತ ತಿಳ್ಕೊಂಡಂತೆ ಬಂದಾಗ ಪರಮಾತ್ಮ ನೀನು ಅವತಾರಕ್ಕೆ ಅವನಿಗಿತ್ತು, ಬಂದು ನಿನ್ನ ಸೇವೆಯನ್ನು ಕೊಡು ಅಂತ ತಿಳ್ಕೊಂಡಂತೇಳಿ ಆಗ ರುದ್ರದೇವರು ಪರಮಾತ್ಮನನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಆಗ ಪರಮಾತ್ಮ ಲಕ್ಷ್ಮಣನಿಗೆ ಹೇಳ್ದ, ದ್ವಾರಪಾಲಕನ ಕೂತ್ಕೋ, ಯಾರನ್ನೂ ಒಳಗೆ ಬಿಡಬೇಡ, ಒಳಗೆ ಬಿಟ್ಟು ಆಗ ನಿನಗೆ ಮರಣದಂಡನೆ ಕೊಡ್ತೇನೆ. ರುದ್ರದೇವರೊಳಗೆ ಪರಮಾತ್ಮನ ಜೊತೆ ಮಾತನಾಡ್ತಾ ಇದ್ದರು. ಅಷ್ಟಲ್ಲಿ ಆ ರುದ್ರದೇವ ಇನ್ನೊಂದೇ ರೂಪ, ದುರ್ವಾಸರು ಬಂದು ಲಕ್ಷ್ಮಣಿಗೆ ಹೇಳಿ, ಸದ್ಯ ರಾಮನ ಭೇಟಿ ಆಗಬೇಕಾಗಿದೆ ಅಂತ. ಲಕ್ಷ್ಮಣ ವಿಚಾರ ಮಾಡಿದ, ಇವರನ್ನು ಒಳಗೆ ಬಿಟ್ಟರೆ ನನಗೆ ಮರಣದಂಡನೆ, ಒಳಗೆ ಬಿಡದೇ ಇದ್ದರೆ ಪೂರ್ತಿ ಅಯೋಧ್ಯೆಗೆ ಶಾಪ ಕೊಟ್ಟು ಎಲ್ಲರನ್ನು ಇವರು ಮುಗಿಸ್ಬಿಡ್ತಾರೆ, ನನ್ನ ಒಬ್ಬನ ತ್ಯಾಗದಿಂದ ಆದರೂ ಪರವಾಗಿಲ್ಲ ಅಂಥೇಳಿ ಒಳಗೆ ಬಿಟ್ಟು. ಇದು ಭಗವಂತನ ಲೀಲೆ. ಬಂದಾಕ್ಷಣಕ್ಕೇನೆ ದುರ್ವಾಸರು ಬಂದರು, ರಾಮ ಯಜ್ಞ ಸ್ವಾಗತ ಮಾಡಿದ, ಆನಂತರ ಸಿಂಹಾಸನ ಕೂಡಿಸಿದ, ಅವರಿಗೆ ಆದರ ಸತ್ಕಾರಗಳನ್ನು ಮಾಡಿದ. ಜಗತ್ತಿಗೆ ಕಲಿಸ್ಕೊಡ್ಬೇಕಲ್ಲ, ನಾನು ತಮ್ಮ ಯಾವ ಇಚ್ಛೆಯನ್ನು ಪೂರ್ತಿ ಮಾಡಲಿ ಅಂತ ತಿಳ್ಕೊಂಡಂತೆ.
ಯಾವ ಇಚ್ಛೆಯನ್ನು ಪೂರ್ತಿ ಮಾಡಲಿ ಅಂತ ತಿಳ್ಕೊಂಡಂದಾಕ್ಷಣಕ್ಕೇನೆ ಆ ಕಾಲದಲ್ಲಿ ದುರ್ವಾಸರು ಹೇಳಿದರು, ನನಗೆ ಈಗಿಂದಿಂಗಲೇ ಪಂಚಪಕ್ವಾನಗಳು ಬೇಕಾಗಿವೆ, ಆದರೆ ಮೊದಲು ಮಾಡಿರಬಾರ್ದು, ಈಗ ಮಾಡಬಾರ್ದು. ನಾನು ಕೇಳೋಕ್ಕಿಂತ ಮೊದಲು ಮಾಡಿಟ್ಟು ತರಿಸ್ಕೊಟ್ರೆ ಬೇಕಾಗಿಲ್ಲ, ನನಗೆ ಇನ್ಮೇಲೆ ಆರ್ಡರ್ ಕೊಟ್ಟು ಮಾಡಿಸ್ತೀನಿ ಅಂದರೆ ಬೇಕಾಗಿಲ್ಲ, ಈಗಿಂದಿಗಲೇ ಬೇಕು ಅಂತ ತಿಳ್ಕೊಂಡಂತ ಕೇಳಿ, ಈಗಿಂದಿಗಲೇ ಬೇಕು, ಹಾಗಾದ್ರೆ ಮಾಡಿರಿ ಅಂತ ತಿಳ್ಕೊಂಡಂತ ಹೇಳ್ದ ರಾಮಚಂದ್ರ. ಅವ್ರು ಪಂಚಪಕ್ವಾನಗಳು ಅವ್ರ ಮುಖದಲ್ಲಿ ಬೆಳಗ್ಗೆ ಪ್ರಾರಂಭ ಮಾಡೋದು. ಭಗವಂತನಿಗೆ ಆ ಪಂಚಪಕ್ವಾನ ಮಾಡ್ಬೇಕಾದ್ರೆ ಮೈದಾ ಬೇಕು, ಆ ಸಕ್ಕರೆ ಬೇಕು, ಆ ನಂತರ ಮತ್ತೆ ಕರಿಲಿಕ್ಕೆ ತುಪ್ಪ ಬೇಕು, ಯಾವುದು ಬೇಕಾಗಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಸತ್ತ ಮಾತ್ರಂ, ಆನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಅವನ ಜ್ಞಾನ ಸ್ವರೂಪನಾದ್ದರಿಂದಾಗಿ ಅವನು ಪರಿಪೂರ್ಣ ಜ್ಞಾನವುಳ್ಳವನಾಗಿದ್ದಾನೆ. ಯಾವನು ಪರಿಪೂರ್ಣ ಜ್ಞಾನವುಳ್ಳವನು ಪರಿಪೂರ್ಣ ಆನಂದದಿಂದ ಯುಕ್ತನಾಗಿದ್ದಾನೆಯೋ ಅವನಿಗೇನೆ ತತ್ವ ಅಂತ ಹೆಸರು. ಆ ಭಗವಂತನನ್ನು ತಿಳಿದುಕೊಳ್ಳುವುದೇ ತತ್ವಜ್ಞಾನ. ಅದರ ಜೊತೆಗೆ ಆ ಭಗವಂತ ಜೀವರಿಗೆ ಅನುಕೂಲ ಮಾಡಿಕೊಡ್ತಾನೆ. ಹಾಗಾದರೆ ಜೀವರು ಅಂದರೆ ಯಾರು? ಪ್ರಕೃತಿಯನ್ನು ಅನುಕೂಲ ಮಾಡಿಕೊಡ್ತಾನೆ ಅಂತ ತಿಳ್ಕೊಂಡ್ರೆ ಪ್ರಕೃತಿ ಏನು? ಇದೆಲ್ಲ ಅದರ ಪರಿಕರದ ಜೊತೆಯಲ್ಲಿ ಭಗವಂತನನ್ನು ತಿಳಿದುಕೊಳ್ಳುವುದೇ ತತ್ವಜ್ಞಾನ. ನಾನು ಜಗತ್ತಿನಲ್ಲಿ ಏನು ಬೇಕಾದ ತಿಳಿದುಕೊಂಡ್ರೆ ಏನೂ ಪ್ರಯೋಜನವಿಲ್ಲ, ಕೇವಲ ಹೊಟ್ಟೆಗಾಗಿ ಕೇವಲ ಬಟ್ಟೆಗಾಗಿ ಅಷ್ಟೇ ಪ್ರಯೋಜನ. ಆದರೆ ಮುಕ್ತಿ ಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ವದಂತಿ ಯತ್ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಅದ್ವಯಂ ಜ್ಞಾನಂ. ಅದ್ವೈತಿಗಳು ಇದಕ್ಕೋಸ್ಕರ ಅದ್ವಯ ಅಂತಂದರೆ ಅದು ಅದ್ವಿತೀಯತ್ವ, ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಿ ಪ್ರಯಾಣ ಮಾಡ್ತಾರೆ. ಅದಕ್ಕೇನು ಪರಮಾತ್ಮ ಇಲ್ಲ, ಯಾಕೆ ಮುಂದೆ ಬ್ರಹ್ಮೇತಿ ಪರಮಾತ್ಮೇತಿ ಆ ತತ್ವವನ್ನು ಪರಮಾತ್ಮ ಭಗವಾನ್ ಅಂತ ತಿಳ್ಕೊಂಡು ಅಂತೇಳಿ ಕಳೀತಾರೆ. ಜಗ ಯತ್ಕಿಂಚಿತ್ ಸದಸಚ್ಚ ಅವಿಶೇಷಣಂ, ಇದನ್ನೇ ಆಚಾರ್ಯರು ತಿಳಿಸ್ಕೊಡ್ತಾರೆ. ಅದ್ವಯ ಅಂದರೆ ಏನು? ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದರ ಸಾರಾಂಶ ಹೇಳಿದ್ದೇನೆ. ಆಚಾರ್ಯರ ವಾಕ್ಯವನ್ನು ಒಂದು ಸಲ ಕೇಳಿಕೊಳ್ಳೋಣ. ಸಪುರುಷಃ ಅದ್ವಯಃ ಇತಿ ನಹ್ಯೇನಂ ಅಭಿಕಶ್ಚನ ನಹ್ಯೇನಂ ಅಭಿಕಶ್ಚನ ಇತಿ. ಬಾಲ್ಯಶ್ರುತಿ ಹೇಳ್ತಾರೆ, ಇವನ ಜ್ಞಾನ ಸಮಾನವಾದ ಜ್ಞಾನ ಜಗತ್ತಿನಲ್ಲಿಲ್ಲ. ಅಸಮಾನವಾದ ಯಾವುದೇ ರೀತಿಯಾದಂಥ ವಿಶೇಷಣಗಳ ಸಂಬಂಧವಿಲ್ಲದ ಜ್ಞಾನ ಇವನದು. ನಂತರ ಪರಮಾತ್ಮ ಸೃಷ್ಟಿಕರ್ತ ಅಂತ ಅನಿಸ್ಕೊಂಡಾಗ ವಿಶೇಷಣ ಸೃಷ್ಟಿಯ ವಿಶೇಷ ಸೃಷ್ಟಿಕರ್ತನಾದ ಪರಮಾತ್ಮ ಇವೆಲ್ಲ ಪ್ರಾರಂಭವಾಗ್ತದೆ. ಆವಾಗ ವಿಶೇಷಗಳ ಸಂಬಂಧ. ಆದರೆ ಮೂಲತಃ ಪರಮಾತ್ಮನಲ್ಲಿ ಸಂಪೂರ್ಣವಾದಂಥ ಜ್ಞಾನ ಇದೆ. ಆದ್ದರಿಂದಲಾಗಿ ಜ್ಞಾನದ ಸ್ರೋತಸ್ಸಾದ ವೇದಗಳನ್ನು ಪರಮಾತ್ಮ ತಾನು ತನ್ನ ನಿಶ್ವಾಸದಿಂದ ಜಗತ್ತಿಗೆ ಕೊಡ್ತಾನೆ. ಅಷ್ಟದ ಸಹ ಅದ್ವಯ ಪುರುಷ ತಸ್ಮಾನ್ನ ಸಮೋ ನಾಧಿಕೋ ಯತಃ. ಮಹಾಸಂಹಿತಾದ ಉದಾಹರಣೆಯನ್ನು ಕೊಟ್ಟು ಆಚಾರ್ಯ ಹೇಳ್ತಾರೆ, ಅವನ ಸಮಾನರಾಗಿರ್ತಕ್ಕಂಥವರು, ಅವನಿಗಿಂತ ಅಧಿಕರಾಗಿರ್ತಕ್ಕಂಥವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂತಹ ಸರ್ವೋತ್ತಮ ತತ್ವವೇ ಪರಮಾತ್ಮ. ತತ್ವ ಶಬ್ದಾರ್ಥ. ಹಾಗಾದರೆ ತತ್ವ ಅಂದರೆ ಏನು? ಅತೀತ ಅನಾಗತೆ ಕಾಲೇ ಯತ್ತಾದೃಶ ಮುದೀರ್ಯತೆ ಕುತಶ್ಚಿದನ್ಯಥಾನೇಯಾತ್ ತತ್ತತ್ವಂ ತತ್ವತೋ ವಿದುಹು. ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಅದರ ಸಮಾನ ಯಾವುದಿಲ್ಲವೋ ಅದೇ ತತ್ವ. ಅನಾರೋಪಿತಂ ತತ್ವಂ. ಆ ಪರಮಾತ್ಮನನ್ನು ನೋಡಿ, ಓ ಇದರಂತೆ ಇದು ಕಾಣಿಸ್ತದೆ ಅಂತ ತಿಳ್ಕೊಂಡಂತೇಳಿ ಸ್ವಲ್ಪ ಮಂಜು ಮುಸುಕಾಗಿದೆ, ಎದುರಿಗೊಂದು ಒಣಗಿದ ಗಿಡ ಇದೆ, ಹೀಗುಂಟಂಗೆ ಇದೆ, ಹೀಗುಂಟಂಗಿದೆ. ನಾನು ಸ್ವಲ್ಪ ದೂರದಿಂದ ಓ ಇದು ಮನುಷ್ಯನ ಕಾಣಿಸ್ತಾ ಇದೆ, ಎರಡು ಕೈ ಹೀಗಿದೆ, ಕೆಳಗೆ ಎರಡು ಕಾಲಿದೆ, ಮೇಲೊಂದು ಕಾಣಿಸ್ತಾ ಇದೆ, ಆದ್ದರಿಂದಾಗಿ ಇದು ಒಬ್ಬ ಮನುಷ್ಯ ಇರ್ಬೋದು ಅಂಥೇಳಿ. ಆದರೆ ಅಲುಗಾಡ್ತಾ ಇಲ್ಲ, ಗಿಡನೂ ಆಗಿರ್ಬೋದು. ಯಾಕೆಂದರೆ ಹಸ್ತಪಾದಾದಿ ಸಾದೃಶ್ಯ ಗಿಡಕ್ಕೆ, ಗಿಡದ ಟೊಂಗೆ ಸಾದೃಶ್ಯ ಪುರುಷನಿಗಿರೋದ್ರಿಂದಾಗಿ ಅದು ಆರೋಪಿತ ಅಂತ ಅನಿಸ್ಕೊಳ್ತಾರೆ. ನಾವು ಏನಾದರೂ ಆರೋಪ ಮಾಡಿದರೆ, ಈಗ ಒಂದು ಹೊಳೆಯುವ ಸಿಂಪನ್ನು ನೋಡಿ
ಇದನ್ನು ಬೆಳ್ಳಿ ಅಂತ ನಾವು ತಿಳಿದುಕೊಂಡ್ರೆ ಸಿಂಪು ಬೆಳ್ಳಿಗಳಲ್ಲಿ ಸಮಾನತೆ ಸಾದೃಶ್ಯ ಇದೆ. ಆದರೆ ಪರಮಾತ್ಮನಿಗೆ ಈ ರೀತಿಯಾದ ಆರೋಪಿತತ್ವ ಇಲ್ಲ. ಅನಾರೋಪಿತಂ ತತ್ವಂ. ಟೀಕಾಕೃತ್ಪಾದರು ಒಂದೇ ವಾಕ್ಯದಲ್ಲಿ ಅನೇಕ ವಿಷಯಗಳನ್ನು ನಮಗೆ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದಾಗಿ ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಅತೀತ ಅನಾಗತೆ ಕಾಲೇ ಯತ್ತಾದೃಶಂ. ಪರಮಾತ್ಮನ ಸಮಾನ ಯಾರು ಇಲ್ಲವೋ ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ಅದನ್ನೇ ತತ್ವ, ಅವನೇ ಬ್ರಹ್ಮ ಪರಮಾತ್ಮ ಇತ್ಯಾದಿಗಳ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಇಂಥ ಪರಮಾತ್ಮ ಮತ್ತೇನಾಗಿದ್ದಾನೆ? ಸತ್ತಾ ಮಾತ್ರಂ. ಸತ್ತ ಅಂತ ತಿಳ್ಕೊಂಡಂತಂದರೆ ಆನಂದ ಪರಿಪೂರ್ಣನಾಗಿದ್ದಾನೆ ಅಂತ ಅರ್ಥ. ಇವನ ಆನಂದಕ್ಕೆ ಬೇರೆ ವಸ್ತುಗಳು ಬೇಕಾಗಿಲ್ಲ. ಇವನ ಆನಂದಕ್ಕೋಸ್ಕರ ಲಕ್ಷ್ಮೀದೇ ಬೇಕಾಗಿಲ್ಲ. ಲಕ್ಷ್ಮಿಗೆ ಆನಂದ ಕೊಡೋದಕ್ಕೋಸ್ಕರ ಅವನನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡಿದ್ದೇನೆ. ಅದಕ್ಕೆ ಪೈಂಗಿ ಶ್ರುತಿಯ ಉದಾಹರಣೆಯನ್ನು ಕೊಟ್ಟ ಆಚಾರ್ಯ ಹೇಳ್ತಾರೆ, ಅಥ ಕಸ್ಮಾದುಚ್ಯತೆ ಸತ್ತ ಇತಿ. ಭಗವಂತನಿಗೆ ಸತ್ತ ಅಂತ ಯಾಕೆ ಕರೀತಾರೆ? ನಂದತಿ ನಂದಯತಿ ಚ ಇತಿ. ಸ್ವತಃ ಆನಂದ ಪರಿಪೂರ್ಣನಾಗಿ ಮಹಾಲಕ್ಷ್ಮಿ ಆದಿಗೆ ಸಕಲರಿಗೂ ಆನಂದವನ್ನು ಕೊಡ್ತಾನೆ. ನ ಕಾರ್ಯಕಾರಣ ವಿಷಯ ವಿಶೇಷಿತ ವೈಷಯಿಕ ಜ್ಞಾನಂ. ಪರಮಾತ್ಮನ ಜ್ಞಾನ ಕಾರ್ಯಕಾರಣ ವಿಷಯ ವಿಶೇಷಗಳಿಂದ ಕೂಡಿರ್ತಕ್ಕಂಥ ಜ್ಞಾನ ಅಲ್ಲ. ಕೇವಲಮೇವ ತಜ್ಞಾನಂ. ಅವನ ಜ್ಞಾನ ವಿಶೇಷಣರಹಿತವಾಗಿದೆ. ಸೃಷ್ಟಿಯಾದಿ ಮಾಡಿದ ಮೇಲೆ ಇದು ಅವನ ಕಾರ್ಯ ಕಾರಣ ಇತ್ಯಾದಿಗಳ ಸಂಬಂಧ ಬರ್ತದೆ. ಈ ಮಾತನ್ನು ತಂತ್ರ ಭಾಗವತದಲ್ಲಿ ಹೇಳಿದ್ದಾರೆ. ವಿಷಯಾಪೇಕ್ಷೆನ ಜ್ಞಾನಂ ವಿಷಯೈಶ್ಚ ವಿಶೇಷಿತಂ ಯತ್ತದಾನಂದ ಮಾತ್ರಂ ತತ್ ಬ್ರಹ್ಮೇತ್ಯವಧಾರ್ಯತಾಂ. ಯಾವದ ಜ್ಞಾನಕ್ಕೆ ವಿಷಯ ಬೇಕಾಗಿಲ್ಲ, ಆದರೆ ಮುಂದೆ ಅದಕ್ಕೆ ವಿಶೇಷ ಅಂತ ತಿಳ್ಕೊಂಡು ಅಂತೇಳಿ ವಿಶೇಷಗಳನ್ನು ಕೊಡ್ತಕ್ಕಂಥ ಕ್ರಮ ಇದೆ. ಆದರೆ ಅದಕ್ಕೆ ಅದು ಬೇಕಾಗಿಲ್ಲ. ಮತ್ತು ಯಾವುದು ಕೇವಲ ಆನಂದ ಪರಿಪೂರ್ಣವೋ ಅದೇ ಬ್ರಹ್ಮ, ಅವನೇ ಪರಮಾತ್ಮ. ಆದ್ದರಿಂದಾಗಿ ಇವತ್ತು ನಾವು ಎರಡು ಮುಖ್ಯ ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಶ್ರೇಯೋ ಮಾರ್ಗ, ಆ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡತಕ್ಕಂತಹ ಪ್ರತಿಯೊಂದು ಧರ್ಮಗಳು ಶ್ರೇಯೋ ಮಾರ್ಗ. ಆ ಪರಮಾತ್ಮ ಜ್ಞಾನಾನಂದ ಪರಿಪೂರ್ಣನಾಗಿದ್ದಾನೆ. ಅವನಿಗೆ ಉಳಿದರೆ ಯಾವ ಅವಶ್ಯಕತೆಯೂ ಇಲ್ಲ. ಅವಶ್ಯಕತೆ ಇವಳಿಗೆ ಉಳಿದ ವಸ್ತುಗಳನ್ನು ತೆಗೆದುಕೊಂಡು ಸೃಷ್ಟಿಗೆ ಉಪಯೋಗಿಸ್ತಾನೆ. ಅದರ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರವೇ ಹೊರತು ತನಗೋಸ್ಕರ ಅಸಾಮರ್ಥನ ಅಂತಿಕೊಂಡಂತೆ ಇಲ್ಲ. ಇಂಥ ಪರಮಾತ್ಮನನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಅಂತ ಹೇಳಿ ಆ ತತ್ವದ ಬಗ್ಗೆ ಸೂತಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಭಾಗವತದಲ್ಲಿ ಇಂಥ ಅನೇಕ ಗೂಢವಾದಂಥ ಪ್ರಮೇಯಗಳಿವೆ. ಆದರೆ ಪ್ರತಿಯೊಂದು ಶ್ಲೋಕ ಹೇಳಿ ಮಾಡಲಿಕ್ಕೆ ಆಗೋದಿಲ್ಲ. ಆರಂಭದಲ್ಲಿ ಒಂದು ಇರಲಿ ಅಂತಿಕೊಂಡಂತೇಳಿ ಈ ಒಂದು 10-11 ದಿವಸಗಳ ಇದೊಂದು ಏನೊಂದು ಪ್ಲ್ಯಾಟ್ಫಾರ್ಮ್ ತಯಾರು ಮಾಡಿದ್ದೇವೆ. ಇದನ್ನು ಇಟ್ಟುಕೊಂಡು ಮುಂದೆ ಭಗವಂತನ ಅನೇಕ ಮಹಿಮೆಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆದ್ದರಿಂದಾಗಿ ತತ್ವ ಪರಮಾತ್ಮ, ಅವನ ಸಂತೋಷಕ್ಕಾಗಿ ಮಾಡುವುದೇ ಧರ್ಮ. ಇಷ್ಟನ್ನು ನಾವು ತಿಳಿದುಕೊಂಡು ಹೊರಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜಯತ್ವರ್ಯ ಚಿಂತೆ ಸರ್ವದೇವೈಕ ವಂದ್ಯ ಪರಮ